ಹೇಳ್ತಾ ಇವತ್ತು ವೀಕೆಂಡು ಭಾನುವಾರ 9ನೇ ತಾರೀಕು. ಸೊ 9ನೇ ನಂಬರ್ ಅವ್ರದ್ದೇ ಉಳ್ಕೊಂಡಿತ್ತು ಈ ಸಲ. ಸೊ ಈ ವರ್ಷ ಅವ್ರದ್ದೇ. ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ರೆಡ್ ಮೂಮೆಂಟು ನಕ್ಸಲೈಟ್ಸ್ದು ಭಾಳ ತೊಂದರೆ ಆಗುತ್ತೆ ಅಂತ ಹೇಳಿದ್ದೆ. ನ್ಯೂಸಲ್ಲಿರುತ್ತೆ ಸಿಕ್ಕಾಬಿಟ್ಟೆ ನಕ್ಸಲೈಟ್ಸು ಅಂತ. ಇವತ್ತು ನೋಡಿ 30 ಜನಕ್ಕೂ ಹೆಚ್ಚು ನಕ್ಸಲೈಟ್ಸ್ಗಳನ್ನ ಹೊಡೆದಾಕಿದ್ದಾರೆ. ಅದರಲ್ಲಿ ನಮ್ಮ ಇಬ್ಬರು ಪೊಲೀಸ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಸೊ ಈ ವರ್ಷ ಈ ಮೂಮೆಂಟು ಬರೀ ಇಲ್ಲೊಂದೇ ಅಲ್ಲ, ಎಲ್ಲೆಲ್ಲಿ ಡೆಡ್ ಆಗೋಗಿತ್ತೋ ಅಲ್ಲೆಲ್ಲ ಮತ್ತೆ ರೈಸ್ ಆಗುತ್ತೆ. ಆಮೇಲೆ ಕರ್ನಾಟಕದಲ್ಲಿ ಶರಣಾಗತಿ ಆಗೋದನ್ನು ನಾವು ನೋಡಿದ್ವಿ ಆವಾಗಲೇ. ಸೊ ಅದನ್ನು ನಾನು ಮೊದಲೇ ಪ್ರೆಡಿಕ್ಟ್ ಮಾಡಿದ್ದೆ. ಸೊ ಎನಿಥಿಂಗ್ ರೆಡ್ ವಿಲ್ ಬಿ ಇನ್ ನ್ಯೂಸ್ ಈ ವರ್ಷ ಅಂತ. ಸೊ ಅದಕ್ಕೆ 9ನೇ ನಂಬರ್ ಹೇಳ್ಬೇಕಾದ್ರೆ ನಾನು ರೆಡ್ ಕಲರ್ ಟಿ ಶರ್ಟೇ ಹಾಕ್ಕೊಂಡು ಹೇಳ್ತಾ ಇದ್ದೀನಿ. ಸೊ 9 ಅಂದರೆ ಮಂಗಳ ಅಥವಾ ಕುಜ ಅಂತ ಕರೀತಾರೆ, ಮಾರ್ಸ್ ನಮ್ಮ ಇಂಗ್ಲೀಷ್ ಇದರಲ್ಲಿ. ಸೊ 9, 18 ಮತ್ತು 27 ಹುಟ್ಟಿದವರು ಈ ನಂಬರಿಗೆ ಬರ್ತಾರೆ. ಸೊ ಅದರಲ್ಲಿ 9 ಇಸ್ ಅ ಯೂನಿವರ್ಸಲ್ ಲಕ್ಕಿ ನಂಬರ್, ಯೂನಿವರ್ಸಲ್ ನಂಬರ್ ಅಂತ ಕರಿತೀವಿ 9ನ. ಸೊ ಅದರಲ್ಲಿ 9 ಏನು ಸೂಚಿಸುತ್ತೆ ಮಂಗಳ ಅಂತಂದರೆ ಧೈರ್ಯ, ಆತ್ಮಸ್ಥೈರ್ಯ, ಛಲ, ಇದಕ್ಕೆಲ್ಲ ಇವರು ಸ್ವಲ್ಪ ಹೆಸರುವಾಸಿ. ಒಂದು ಹಿಡಿದ ಗೋಲ್ನ ಬಿಡೋದಿಲ್ಲ ಅವರು. ಸೊ ಅದನ್ನು ಮಾಡ್ತಾರೆ. ಮಾಡಿ ಫೇಲ್ ಆದರೆ ಬೇರೆ ಏನಾದರೂ ತೊಗೊತಾರೆ ಕೈಗೆ. ಎಲ್ಲ ಸಕ್ಸಸ್ ಆಗೋಲ್ಲ, ಬಟ್ ಸಕ್ಸಸ್ ಪರ್ಸೆಂಟೇಜು 9ನೇ ನಂಬರಲ್ಲಿ ಜಾಸ್ತಿ. ಸೊ ಫೇಲ್ ಆದವರು ಬೇರೆ ಇನ್ನೊಂದಕ್ಕೆ ಯಾವುದನ್ನು ಹೋಗಿ ಅಲ್ಲಿ ಅದನ್ನು ಮಿಂಚ್ತಾರೆ, ಇಲ್ಲಾಗಿಲ್ಲ ಅಂತಂದರೆ ಯಾವುದೋ ಒಂದು ಫೀಲ್ಡಲ್ಲಿ. ಬಟ್ ಮೆಜಾರಿಟಿ ಆಫ್ ದಮ್ ಯಾವುದಕ್ಕಿದೆ ಎಂಟ್ರ್ ಆಗ್ತಾರೆ, ಅದನ್ನು ಮಾಡಿ ಮುಗಿಸ್ತಾರೆ. ಸೊ ಇದೆಲ್ಲ ಇವ್ರು ಜಾಸ್ತಿ ಇರುತ್ತೆ. ಮತ್ತು ಇದಕ್ಕೆಲ್ಲ ಉದಾಹರಣೆ ಕೊಡಬೇಕು ಅಂದರೆ ಫಿಲಮ್ ಫೀಲ್ಡಲ್ಲಿ ಅಕ್ಷಯ್ ಕುಮಾರ್ ಇರ್ಬೋದು, ಸರ್ವರ್ ಆಗಿದ್ದರು ಅವ್ರು ಯಾವುದೋ ದೇಶದಲ್ಲಿ. ಸೊ ಅವ್ರು ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ. ಈ ವಾಸ್ ಫಾರ್ ಮನಿ ಕನ್ಸಿಕ್ಯೂಟಿವ್ ಇಯರ್ಸ್ ಆಲ್ಮೋಸ್ಟ್ ಈ ವಾಸ್ ದ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯರ್, ಇಂಡಿವಿಜುವಲ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಹೈಯೆಸ್ಟು. ಸೊ ಅದಾದಮೇಲೆ ಕನ್ನಡದಲ್ಲಿ ವಿಷ್ಣುವರ್ಧನ್ ಇರ್ಬೋದು, ಫೀನಿಕ್ಸ್ ಆಫ್ ಇಂಡಿಯನ್ ಸಿನಿಮಾ, ಅವರು 9ನೇ ನಂಬರೇ. ಸೊ ಭಾಳ ಕಷ್ಟಪಟ್ಟು ಭಾಳಷ್ಟು ತೊಂದರೆಗಳನ್ನ ಅನುಭವಿಸಿ ವಿರೋಧಿಗಳದು ಅವರೊಂದು ಹಂತಕ್ಕೆ ಬಂದರು. ಮತ್ತು ಸಲ್ಮಾನ್ ಖಾನ್ ಅವರು ಅಷ್ಟೇ ಭಾಳಷ್ಟು ಬಡತನ ಇದೆಲ್ಲ ಫೇಸ್ ಮಾಡಿ ಸಂಜಯ್ ದತ್ ಭಾಳ ಹೆಲ್ಪ್ ಮಾಡ್ತಾಯಿದ್ರು ಅವ್ರಿಗೆ ಮತ್ತು ಶಾರುಖ್ ಖಾನ್ಗೆಲ್ಲ. ಸೊ ಅಲ್ಲಿ ನೋಡಿ 2 and 9 ಕಾಂಬಿನೇಷನ್, ಅದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡಿದ್ದೀನಿ, ನೀವು ನೋಡ್ಬೋದು ಅದನ್ನು. 2 and 9 ಕಾಂಬಿನೇಷನು ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ಸ್ ಇನ್ ನ್ಯೂಮರಾಲಜಿ. ಅದು ಬಿಟ್ಟರೆ ಸೆಕೆಂಡ್ ಪ್ಲೇಸಲ್ಲಿ 3 and 7 ಬರುತ್ತೆ. ಸೊ ಅಲ್ಲಿ ಅವರು ಆ ಥರ ಮಿಂಚಿದ್ರು. ಮತ್ತು ರಾಜಕೀಯದಲ್ಲಿ ಯಡಿಯೂರಪ್ಪನವ್ರು ಇರ್ಬೋದು, ಹೋರಾಟ ಮಾಡ್ಕೊಂಬಂದ್ರು. ಅವರು 9ನೇ ನಂಬರು, 27ನೇ ತಾರೀಕು ಕೊಟ್ಟಿರೋದವರು. ಮತ್ತು ಏಕನಾಥ್ ಶಿಂದೆ ಅವರು, ಸೊ ಅವರು ಅಷ್ಟೇ ಒಂದು ಆಟೋ ಡ್ರೈವರ್ ಆಗಿದ್ದವರು. ನಮ್ಮ ದೇಶದ ಅತ್ಯಂತ ದೊಡ್ಡ ರಾಷ್ಟ್ರ ಅಂದರೆ ಹೆಸರಿಗೆ ತಕ್ಕಂತೆ ಮಹಾರಾಷ್ಟ್ರದು ಇನ್ಕಮ್ ಜನ್ರೇಷನಲ್ಲಿ ಸೊ ನಂಬರ್ 1. ಆ ಸ್ಟೇಟಿಗೆ ಒಬ್ಬ ಆಟೋ ಡ್ರೈವರ್ ಆಗಿದ್ದವರು ಮುಖ್ಯಮಂತ್ರಿ ಆದರು. ಸೊ ಇದು 9ನೇ ನಂಬರ್ ಅವರ ಯಶೋಗಾಥೆಗಳು ಅನೇಕ ಇದೆ. ಇದು ಹೇಳ್ತಾ ಹೋದರೆ ನನಗೆ 9ನೇ ನಂಬರ್ ಅವ್ರದ್ದೇ ಒಂದು ವೀಡಿಯೋ ಮಾಡಬೇಕು ಅಂತಿದ್ದೀನಿ. ಸೊ ಆ ರೀತಿ ಒಂದು ಅದ್ಭುತವಾದಂಥ ಸಾಧನೆಗಳು ಇವರು ಮಾಡಿದ್ದಾರೆ 9ನೇ ನಂಬರ್ ಅವರು. ನಮ್ಮ ಇದರಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಭಾರತದಲ್ಲಿರ್ಬೋದು, ಸ್ಪೋರ್ಟ್ಸಲ್ಲಿ ಅಷ್ಟು ಮಿಂಚಿರೋರೆಲ್ಲ ಕಮ್ಮಿ. ಸ್ಪೋರ್ಟ್ಸ್ಗಿನ ಫಿಲಮ್ ಫೀಲ್ಡು ಮತ್ತು ರಾಜಕೀಯದಲ್ಲಿ ಅನೇಕ ಜನ ಮಿಂಚಿದ್ದಾರೆ 9ನೇ ನಂಬರ್ ಅವರು. ಸೊ ಇದಿಷ್ಟು ಹೇಳ್ತಾ ಪಾಸಿಟಿವ್ ನೋಟಲ್ಲಿ ಶುರು ಮಾಡ್ತಾ, ಪಾಸಿಟಿವ್ ಆಮೇಲೆ ಬರೀ ನೆಗೆಟಿವ್ ಇದೆ ಅಂತ ಅನ್ಕೋಬೇಡಿ, ಎಲ್ಲ ಎರಡೂ ಮಿಕ್ಸ್ ಇರುತ್ತೆ. ತುಂಬ ತಾಳ್ಮೆ ಬೇಕು ನಿಮಗೆ ಈ ವರ್ಷ 9ನೇ ನಂಬರ್ ಅವ್ರಿಗೆ. ಜನರಲ್ಲಿಗೆ ತಾಳ್ಮೆ ಕಳ್ಕೊಳ್ಳಲ್ಲ ಅವರು. ಆಮೇಲೆ ಕೋಪನ ನೋಡಿಸ್ಕೊಳ್ಳೋದಿಲ್ಲ, ಅಷ್ಟು ಬೇಗ ಆಚೆ ಹಾಕಲ್ಲ ಕೋಪನ. ಒಳಗೆ ನುಂಗ್ಕೊಂಡು ಎಲ್ಲಿ ಕೊಡಬೇಕೋ ಎಲ್ಲಿ ಇಡಬೇಕೋ ಅಲ್ಲಿ ಕರೆಕ್ಟಾಗಿ ಇಡ್ತಾರೆ. ಸೊ ಇವ್ರನ್ನ ಕೆದ್ಕೋದು ಕಷ್ಟನೇ. ಬಟ್ ಆದರೆ ಈ ವರ್ಷ ಸ್ವಲ್ಪ ಪೇಷನ್ಸು ಜಾಸ್ತಿ ಇವ್ರನ್ನ ಟೆಸ್ಟ್ ಮಾಡುತ್ತೆ. ಸೊ ಆಮೇಲೆ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಈ ವರ್ಷ. ಏನು ಕೆಲಸಗಳಲ್ಲಿ ಟೆನ್ಷನ್ಸ್ ಇರುತ್ತೆ. ಕೈ ತುಂಬ ಕೆಲಸ ನಿಮಗೆ ಈ ವರ್ಷ, ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀರಾ. ಆಮೇಲೆ ನಿಮ್ಮದು ಯಾವುದು ಗಾಡಿನೂ ಮಿಸ್ ಆಗೋಲ್ಲ ನಿಮಗೆ ಈ ವರ್ಷ. ಎಲ್ಲ ನೀವೇನು ಹತ್ತಬೇಕು ಅಂದ್ಕೊಂಡಿರ್ತೀರ ಗಾಡಿಯಲ್ಲಿ ಹತ್ತೀರಾ, ಬಟ್ ಸೀಟ್ಗಳು ಚೇಂಜ್ ಆಗುತ್ತೆ. ನೀವು ಅಂದ್ಕೊಂಡಿದ್ದ ಸೀಟಲ್ಲಿ ನೀವು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇದಕ್ಕೆ ನೀವು ಪ್ರಿಪೇರ್ ಆಗಬೇಕು. ಸೊ ಇದರಲ್ಲಿ ಒಳ ಅರ್ಥ ಇದೆ, ಅರ್ಥ ಮಾಡ್ಕೋಬೇಕು. ನೀವು ಗಾಡಿ ಹತ್ತೀರಾ, ಗಾಡಿ ಮಿಸ್ ಆಗೋಲ್ಲ. ನೀವು ಗಾಡಿ ಅಂದರೆ ಇಲ್ಲಿ ನೀವು ಎಲ್ಲಿಗೆ ಹತ್ತಾ ಇದ್ದೀರಾ, ನಿಮ್ಮ ಡೆಸ್ಟಿನಿ ಏನು, ನಿಮ್ಮ ಅಚೀವ್ಮೆಂಟು, ಅಲ್ಲಿಗೆ ಹೋಗೋದಕ್ಕೆ ಗಾಡಿ ಹತ್ತೀರಾ. ಬಟ್ ಆ ಗಾಡಿಯಲ್ಲಿ ನೀವು ಅಂದ್ಕೊಂಡಿದ್ದ ಸೀಟಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಬೇರೆ ಸೀಟಲ್ಲಿ ಕೂತ್ಕೊತೀರಾ. ಸೊ ಫೈನಲಿ ವಾಟ್ ಮ್ಯಾಟರ್ಸ್ ರೀಚಿಂಗ್ ದ ಡೆಸ್ಟಿನೇಷನ್. ಸೊ ಅಲ್ಲಿ ರೀಚ್ ಆಗ್ತೀರಾ. ಬಟ್ ದ ವೇ ಯು ಟ್ರಾವೆಲ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂತಾರೆ. ಸೊ ಅದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅಡೆತಡೆಗಳು ಬರುತ್ತೆ ಅನ್ನೋದಕ್ಕೆ ಈ ರೀತಿ ಹೇಳಿದೆ. ಸೊ ಅದನ್ನೆಲ್ಲ ಸ್ವಲ್ಪ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಫ್ರೆಂಡ್ಸ್ ಮಾಡ್ಕೊಳ್ಳೋರು ಭಾಳ ಚೂಸಿ ಇವರು 9ನೇ ನಂಬರ್ ಅವರು. ಜಾಸ್ತಿ ಜನ ಜೊತೆ ಸಂಪರ್ಕನೇ ಇಟ್ಕೊಳ್ಳಲ್ಲ. ಒಂದು ಸ್ಮಾಲ್ ಸರ್ಕಲ್ ಇರುತ್ತೆ ಇವ್ರದ್ದು, ವೆರಿ ಸ್ಮಾಲ್ ಸರ್ಕಲ್ಲು. ಸೊ ವೆರಿ ಚೂಸಿ ಪೀಪಲು. ಸೊ ಅದ್ರ ಬಗ್ಗೆ ಜನ ನಿಮ್ಮನ್ನ ಸ್ವಲ್ಪ ಕಂಡೆಮ್ ಮಾಡಿದ್ರು ನೀವು ಏನು ಅನ್ಕೊಂತೀರೋ ಅದನ್ನೇ ಮಾಡೋದು. ಸೊ ಈ 9ನೇ ನಂಬರ್ ಇನ್ನೊಂದು ವಿಷಯ ಯಾವಾಗಲೂ ಹೇಳ್ತಾ ಇರ್ತೀನಿ. ಜನರಲ್ಗೆ ಇವರು ಆನೆ ನಡೆದಿದ್ದೇ ದಾರಿ ಅಂತಾರೆ. ಸೊ ಇವ್ರು ಏನು ಮಾಡಬೇಕು, ಏನು ಅಂದ್ಕೊಂಡಿರ್ತಾರೋ ಅದನ್ನೇ ಮಾಡೋದು. ಯಾರ್ಯಾರಿಗೋಸ್ಕರ ಬಗ್ಗೋದು ಚೇಂಜ್ ಮಾಡೋದು ಅದೆಲ್ಲ ಮಾಡೋದಿಲ್ಲ ಅವರು. ಆ ಕ್ಷಣಕ್ಕೆ ಆಯಿತು ಅಂತ ಅಂದ್ರೂ ಅವ್ರಿಗೆ ಸಮಾಧಾನ ಪಡಿಸೋದಕ್ಕೆ ಜೊತೆಲಿರೋರಿಗೆ ಫೈನಲಿ ಇವ್ರು ಏನು ಅನ್ಕೊಂತಾರೋ ಅದನ್ನೇ ಮಾಡ್ತಾರೆ. ಆಮೇಲೆ ಅಂದ್ಕೊಂಡಿರೋದನ್ನು ಪ್ರೂವ್ ಮಾಡಿ ನೋಡಿಸ್ತಾರೆ. ನಾನು ಅಂದ್ಕೊಂಡಿದ್ದು ಕರೆಕ್ಟಾಗಿತ್ತು, ನೋಡಿ ಈ ರಿಸಲ್ಟ್ ತೊಗೊಂಬಂದಿದ್ದು ನಾನು ಮಾಡಿದ್ದೀನಿ ಅಂತ. ಸೊ ಅದಕ್ಕೆ ಇವರು ಸ್ವಲ್ಪ ಹೆಸರುವಾಸಿ. ಅದಾದಮೇಲೆ ಕೆಲವೊಂದು ನಿರ್ಧಾರಗಳು ತಪ್ಪಾಗಿರುತ್ತೆ.
ಭಾಳ ಅಚಲ ಮತ್ತು ದೃಢ ನಿಮ್ಮ ನಿರ್ಧಾರಗಳು. ಬಟ್ ಕೆಲವೊಂದು ನಿರ್ಧಾರಗಳು ತಪ್ಪಾಗುತ್ತೆ ನಿಮ್ಮದು. ಯಾವ ನಿರ್ಧಾರಗಳು ಅಂದರೆ ಜನರಲ್ಲಾಗಿ ನೀವು ಒಂದು ಒಪಿನಿಯನ್ಗೆ ಬಂದುಬಿಡ್ತೀರ ಜನಗಳ ಮೇಲೆ. ಸೊ ಅದೊಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ನಾನು ಈ ಥರನೇ, ಈ ಮನುಷ್ಯ ಹಿಂಗೆ ಇವನು, ಸೊ ಇವನು ಬೇರೆ ಆಗಲ್ಲ ಇವನು ಅನ್ನೋದು ನಿಮ್ಮ ಮೈಂಡಿಗೆ ಬಂದ್ಬಿಡುತ್ತೆ. ಸೊ ಅದೆಲ್ಲ ಸ್ವಲ್ಪ ನೀವು ಒಪಿನಿಯನ್ಗಳು ಕ್ರಿಯೇಟ್ ಮಾಡ್ಕೊಳ್ಳೋದನ್ನು ಕಮ್ಮಿ ಮಾಡಬೇಕು. ಆಮೇಲೆ ಸ್ವಲ್ಪ ಬೇಗ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರ ಜನಗಳನ್ನ ನೀವು. ಸೊ ಅದನ್ನು ಒಂಚೂರು ಚೇಂಜ್ ಮಾಡ್ಕೋಬೇಕು. ನಿಮ್ಮ ಅಭಿಪ್ರಾಯನೇ ಸರಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀರ. ಬಟ್ ಅದು ನಿಮ್ಗೆ ಗೊತ್ತಾದಾಗ ನೀವಾಗ ಅವ್ರನ್ನೇನು ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಅದಾದಮೇಲೂ ನೀವು ಅಕ್ಸೆಪ್ಟ್ ಮಾಡೋದಿಲ್ಲ ಅವ್ರ ಬಗ್ಗೆ. ಇಲ್ಲ ಏನೋ ಇರಬೇಕು ಇವನಲ್ಲಿ, ನಾನು ಅಂದ್ಕೊಂಡಿದ್ದು ಯಾಕೆ ತಪ್ಪಾಯಿತು ಅಂತ ಈ ರೀತಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಅದು ಸ್ವಲ್ಪ ನೀವು ಕಮ್ಮಿ ಮಾಡ್ಕೋಬೇಕು. ಆಮೇಲೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಸಂಬಂಧಗಳನ್ನೇ ತೊರೆದು ಬಿಡ್ತೀರ ನೀವು. ಹಣಕಾಸಿನ ವಿಚಾರಕ್ಕೆ ಬಂದರೆ ಎಷ್ಟೋ ವರ್ಷ ಸ್ನೇಹಿತರು ಇರ್ತಾರೆ, ಎಷ್ಟೋ ವರ್ಷ ಪಾರ್ಟ್ನರ್ ಇರ್ತಾರೆ, ಅಥವಾ ಎಷ್ಟೋ ವರ್ಷದಿಂದ ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ತಾರೆ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮೋಸ ಮಾಡೋದೇ ಆಗೋದಿಲ್ಲ. ನೀವು ಆ ಮನುಷ್ಯನ ಲೈಫಲ್ಲಿ ಮತ್ತೆ ಹೋಗಲ್ಲ. ಒನ್ಸ್ ಬಿಟ್ಟನ್ ಟ್ವೈಸ್ ಶೈ ಅನ್ನೋ ಒಂದು ಪ್ರಿನ್ಸಿಪಲ್ ನಿಮ್ಮದು. ಬಟ್ ಅವ್ರನ್ನ ಕ್ಷಮಿಸಬೇಕು ಅಂತಲೂ ನಾನು ಹೇಳ್ತಲ್ಲ. ಬಟ್ ನಿಮ್ಮ ಈ ನೇಚರು ಇದೆಲ್ಲ ಏನಕ್ಕೆ ಈ ನೇಚರ್ಗಳು ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ಈ ವರ್ಷ ಪ್ಲೇಗೆ ಬರುತ್ತೆ. ಆಲ್ ದೀಸ್ ಥಿಂಗ್ಸ್ ವಿಲ್ ಕಮ್ ಟು ಪ್ಲೇ ದಿಸ್ ಇಯರ್. ಸೊ ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಭಾಳ ಅದರೊಳಗೆಲ್ಲ ನೀವು ಭಾಳ ಶಾರ್ಪ್ ಇರ್ತೀರ 9ನೇ ನಂಬರವರು. ಸೊ ಆಮೇಲೆ ಒಂದು ಕಾಳು ಒಂದು ಅನ್ನದಾಗಲೂ ಬೆಂದಿದೆಯಲ್ವ ಸಾಕು ನೋಡೋದಕ್ಕೆ ಅಂತ ಅನ್ನೋ ಪ್ರಿನ್ಸಿಪಲ್ ನಿಮ್ಮದು. ಜಾಸ್ತಿ ನೀವು ಅವ್ರ ಕತೆಗಳೆಲ್ಲ ಕೇಳೋಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರೋ ಬೇಜಾರು ಮಾಡಿಬಿಟ್ಟಿರ್ತಾರೆ, ಅಥವಾ ನಿಮ್ಗೆ ಯಾರೋ ಹರ್ಟ್ ಮಾಡಿರ್ತಾರೆ, ನಿಮ್ಗೆ ಮೋಸ ಮಾಡಿರ್ತಾರೆ. ಅವ್ರು ಮತ್ತೆ ಬಂದು ಕತೆ ಹೇಳೋಕ್ಕೆ ಶುರು ಮಾಡಿದ್ರೆ ನೀವು ಅವ್ರನ್ನ ಮತ್ತೆ ನೀವು ಸೇರಿಸ್ಕೊಳ್ಳೋದಿಲ್ಲ ನಿಮ್ಮ ಹತ್ರಕ್ಕೆ. ಆಯಿತು ಅಂತ ಹೇಳಿ ಕಳಿಸ್ಬಿಟ್ಟು ಸಮಾಧಾನ ಕಳಿಸಿದ್ರು ಮತ್ತೆ ನೀವು ಅವ್ರ ಜೀವನದಲ್ಲಿ ನೀವು ಬರಬೇಕು ಅಂದರೆ ಅವರು ತುಂಬ ಕಷ್ಟಪಡಬೇಕು. ಎಷ್ಟೇ ಕಷ್ಟಪಟ್ಟರು ನೀವು ಮತ್ತೆ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ. ಸೊ ಈ ರೀತಿ ಆಗುತ್ತೆ. ಅವ್ರು ಸಿಗ್ದಲ್ಲ ನಿಮಗೆ ಸಾರಿ ಕೇಳ್ತಾ ಇರಬೇಕು. ಆ ರೀತಿ ಮಾಡಿಬಿಡ್ತೀರ ನೀವು ಅವ್ರಿಗೆ. ಅವ್ರ ಗಿಲ್ಟನ್ನು ಅವ್ರಿಗೆ ಮನಸ್ಸಲ್ಲಿ ಅವ್ರು ಇರೋವರೆಗೂ, ಬದುಕಿರೋವರೆಗೂ ಅವರು ಅನುಭವಿಸ್ಬೇಕು. ನೀವು ಅಂದರೆ ಕ್ಷಮಾಗುಣ ಸ್ವಲ್ಪ ಕಮ್ಮಿ ನಿಮ್ಮಲ್ಲಿ. ಸೊ ಅದು ಒಂಚೂರು ಎಲ್ಲರ ಮ್ಯಾಟ್ರಲ್ಲೂ ಅದು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ಮೋಸ ಹೋಗಿರ್ತೀರ. ನೀವು ಮಾಡ್ತಾ ಇರೋದು ಕರೆಕ್ಟ್, ನಾನು ಅದನ್ನು ಒಪ್ತೀನಿ. ಬಟ್ ಒಂದಷ್ಟು ಜನಗಳನ್ನ ನೀವು ಮತ್ತೆ ನೀವು ರಿಸೀವ್ ಮಾಡ್ಕೋಬೇಕಾಗತ್ತೆ. ಒಂದಷ್ಟು ಜನಗಳನ್ನ ನೀವು ಪರ್ಮನೆಂಟಾಗಿ ಬಿಡಬೇಕಾಗತ್ತೆ. ಆಮೇಲೆ ಫ್ಯಾಮಿಲಿ ಲೈಫ್ ಈ ವರ್ಷ ಬಂದರೆ ಹೆಂಗಿರುತ್ತೆ, ಅದ್ಭುತವಾಗಿರುತ್ತೆ. ನಿಮ್ಮ ಫ್ಯಾಮಿಲಿ ಲೈಫು ಭಾಳ ಚೆನ್ನಾಗಿರುತ್ತೆ. ಎಲ್ಲ ಮನೆಯಲ್ಲಿ ಯಾವ ರೀತಿಯೂ ತೊಂದರೆಗಳಿರೋದಿಲ್ಲ. ಮನೇಲಿ ಶಾಂತಿ, ಅದೇ ಮನುಷ್ಯನಿಗೆ ಬೇಕಾಗಿರೋದು. 10 ಅವರ್ ಆಚೆ ಕೆಲಸ ಮಾಡ್ಕೊಂಬಂದರೆ ಮನೇಲಿ ನೆಮ್ಮದಿ ಇರಬೇಕು. ಸೊ ಮನೇಲಿ ನೆಮ್ಮದಿ ಇರುತ್ತೆ. ನಿಮ್ಮನ್ನ ಅರ್ಥ ಮಾಡ್ಕೊತಾರೆ ಮನೇಲಿ. ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲ ಅರ್ಥ ಮಾಡ್ಕೊತಾರೆ. ಬಟ್ ಅಣ್ಣ ತಮ್ಮ, ಅಕ್ಕ ತಂಗಿ ವಿಚಾರದಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಮುಂದೆ ಹೇಳ್ತೀನಿ, ಬರ್ದಿದ್ದೀನಿ. ಸೊ ಅದೆಲ್ಲ ಚೆನ್ನಾಗಿರುತ್ತೆ ನಿಮಗೆ. ಆಮೇಲೆ ಆಗಸ್ಟ್ ಟು ಅಕ್ಟೋಬರ್ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗುತ್ತೆ. ಯಾಕೆಂದರೆ ನಿಮಗೆ ಈ ವರ್ಷ ಸ್ವಲ್ಪ ಕೇತು ಚೂರು ವೀಕ್ ಆಗಿದ್ದಾನೆ 9ನೇ ನಂಬರ್ವರೆಗೆ. ಸೊ ಹಾಗಾಗಿ ನೀವು ಯಾವುದು ಬ್ಲ್ಯಾಕ್ ಥಿಂಗ್ಸ್ ಹಾಕ್ಕೋಬೇಡಿ, ರೆಡ್ ಹಾಕ್ಕೊಳ್ಳಿ. ನೋಡಿ, ರೆಡ್ಡಲ್ಲಿ ಈ ಥರ ಸಣ್ಣದಾಗೂ ಬ್ಲ್ಯಾಕ್ ಇರಬಾರ್ದು ನೀವು ಹಾಕ್ಕೊಂಡ್ರೆ. ಡೋಂಟ್ ವೇರ್ ನೀವು ಬ್ಲ್ಯಾಕ್, ನೀವು ರೆಡ್ಡು ಮಾತ್ರ ಯೂಸ್ ಮಾಡಿ. ಆಮೇಲೆ ವೈಟ್ ಇದ್ರೂ ಪರವಾಗಿಲ್ಲ, ರೆಡ್ಡು ವೈಟು ಇವೆಲ್ಲ ಯೂಸ್ ಮಾಡ್ಬೋದು. ಡೋಂಟ್ ಟಚ್ ಬ್ಲ್ಯಾಕ್. ಸೊ ತಂದೆ ಆರೋಗ್ಯನ ಸ್ವಲ್ಪ ಆಗಸ್ಟ್ ಟು ಅಕ್ಟೋಬರಲ್ಲಿ ಸ್ವಲ್ಪ ಹದಗೆಡುತ್ತೆ. ಮೇಜರ್ ಏನೋ ಪ್ರಾಬ್ಲಮ್ಸ್ ಇಲ್ಲ, ಅದನ್ನು ನೀವು ನೋಡ್ಕೋಬೇಕು. ಆಮೇಲೆ ಹೆಂಡತಿ ಮಕ್ಕಳು ತುಂಬ ಕೋಆಪ್ರೇಟಿವ್ ಆಗಿರ್ತಾರೆ, ಅದೇ ಅಲ್ವ ಮೀನು. ಸೊ ವೈಫು ವಿಲ್ ಬಿ ವೆರಿ ಕೋಆಪ್ರೇಟಿವ್. 9ನೇ ನಂಬರ್ ಗಂಡಸರಿಗೆ, 9ನೇ ನಂಬರ್ ಹೆಂಗಸರಿಗೆ ಗಂಡ ಕೋಆಪ್ರೇಟಿವ್ ಆಗಿರ್ತಾರೆ. ಸೊ ಈ ರೀತಿ ಇರುತ್ತೆ. ಆಮೇಲೆ ಮನೆಯಲ್ಲಿ ಸಂಭ್ರಮ, ಸಡಗರ, ಫಂಕ್ಷನ್ಸು, ಹೊಸ ಇದು ವಾಹನ, ಜಾಗ, ಬೆಳ್ಳಿ ಬಂಗಾರ ಖರೀದಿ, ಹೋಮ ಹವನ, ಎಲ್ಲ ಪಾಸಿಟಿವ್ ಥಿಂಗ್ಸು ಎಲ್ಲ ಒಳ್ಳೆಯದಾಗುತ್ತೆ ಈ ವರ್ಷ. ತುಂಬ ಚೆನ್ನಾಗಿದೆ. ಆಮೇಲೆ ಮದುವೆ ಆಗದವ್ರಿಗೆ ಕಂಕಣ ಬಲ ಕೂಡು ಬರೋ ವರ್ಷ. 9ನೇ ನಂಬರ್ ಅವ್ರ ಗಂಡು ಮಕ್ಕಳುಗಳು, ಹೆಣ್ಮಕ್ಳುಗಳು ವಯಸ್ಸಾಗೋಗಿದೆ ಅಂದರೆ ದಯವಿಟ್ಟು ಈ ವರ್ಷ ಮದುವೆ ಮಾಡ್ಕೊಂಬಿಡಿ. ಈ ವರ್ಷ ನಿಮಗೆ ಮದುವೆ ಆಗದಿದ್ದರೆ ಮುಂದಿನ ವರ್ಷವೂ ಕಷ್ಟ ಇದೆ. ಮತ್ತು 2027ಗೆ ನಿಮಗೆ ಮದುವೆ ಆಗೋದು. 2027ವರೆಗೂ ಹಂಗೆ ವೆಯ್ಟ್ ಮಾಡಬೇಕಾಗತ್ತೆ. ಈ ವರ್ಷ ಆದಷ್ಟು ನಿಮಗೆ, ನನಗೆ 28 ವರ್ಷ ಆಗೋಯ್ತು, ಅಥವಾ ಹೆಣ್ಮಕ್ಳು 26, 27 ಆಗೋಯ್ತು, 9ನೇ ನಂಬರ್ ಇದ್ದಾರೆ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಒಳ್ಳೆ ಸಮಾಧಾನ ಸಿಗುತ್ತೆ. ಟ್ರೈ ಮಾಡಿ, ಹುಡುಕಿ, ಹತಾಶರಾಗಬೇಡಿ, ಮಾಡ್ಕೊಳ್ಳಿ. ಆಮೇಲೆ ಕೆಲಸ ಕಾರ್ಯಗಳು, ಜಾಬ್ಲೆಸ್ ಪೀಪಲ್ಗೆಲ್ಲ ಹಿಂಗಿದೆ. ಜಾಬ್ಲೆಸ್ ಪೀಪಲ್ಗೆಲ್ಲ ಒಳ್ಳೆ ಜಾಬ್ಗಳು ಸಿಗುತ್ತೆ ಈ ವರ್ಷ. ಅಂದರೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕು. ಅದೇ ಹೇಳಿದ್ನಲ್ಲ, ನಾವು ಗಾಡಿ ಹತ್ತೀವಿ, ಸೀಟು ನಮಗೆ ಬೇಕಾಗಿರೋ ಸಿಗೋದಿಲ್ಲ. ವೆರೈಟಿ ಆಫ್ ಸೀಟ್ಗಳಿರುತ್ತೆ. ಫ್ಲೈಟ್ ಹತ್ತಿದ್ರೆ ಎಕನಾಮಿ, ಬಿಸ್ನೆಸ್ಸು, ಆಮೇಲೆ ಇನ್ನೊಂದು ಕ್ಲಾಸು, ಇವಾಗ ಸೂಪರ್ ಎಕನಾಮಿ ಅಂತ ಮಾಡಿರ್ತಾರೆ. ಆ ಥರ ಏನೇನೋ ಇರುತ್ತೆ ಒಂದಷ್ಟು. ಸೊ ಅದರಲ್ಲಿ ಒಂದಷ್ಟು ಕ್ಲಾಸ್ಗಳು ಸ್ವಲ್ಪ ಮಿಸ್ ಆಗುತ್ತೆ. ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಮಾಡಿಕೊಂಡು ಕೆಲಸಗಳಲ್ಲೂ ಅದೇ ರೀತಿ, ಲೈಫ್ ಪಾರ್ಟ್ನರಲ್ಲೂ ಅದೇ ರೀತಿ ಈ ವರ್ಷ ಯಂಗ್ಸ್ಟರ್ಸ್ಗೆ, ಕೆಲಸ ಇದ್ದವ್ರಿಗೆ ಕೆಲಸ ಸಿಗುತ್ತೆ. ಆಮೇಲೆ ಎಜುಕೇಷನ್, ಓದ್ತಾರೋ ಮಕ್ಕಳಿಗೆ 9ನೇ ನಂಬರ್ ಅವ್ರು ಚೆನ್ನಾಗಿ ಓದ್ತಾರೆ ಈ ವರ್ಷ. ಅವರಿಗೆ ಸಿಕ್ಕಾಪಟ್ಟೆ ಮೆಂಟಲಿ ತುಂಬ ಡಿವಿಯೇಷನ್ಸ್ ಇದ್ರೂ ಓದಿನಲ್ಲಿ ಒಂದು ಹಂತಕ್ಕೆ ಚೆನ್ನಾಗೇ ಮುಗಿಸ್ಕೊತಾರೆ ಓದೋಣ, ವಿದ್ಯೆನ. ಸೊ ಅವ್ರಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಅದರಲ್ಲೂ ಎಸ್ಪೆಷಲಿ ಸೈನ್ಸ್ ಓದುವಂಥ ಮಕ್ಕಳಿಗೆ ಭಾಳ ಚೆನ್ನಾಗಿದೆ ಈ ವರ್ಷ. ಸೈನ್ಸ್ ಓದುವಂಥ ಮಕ್ಕಳು ತುಂಬ ಚೆನ್ನಾಗಿ ಅದರಲ್ಲಿ ಮುಂದೆ ಬರ್ತಾರೆ. ಆಮೇಲೆ ಯಾವ ಪ್ರಯಾಣನೂ ಅನವಶ್ಯಕವಾಗಿ ಈ ವರ್ಷ ಮಾಡೋಕ್ಕೆ ಹೋಗಬೇಡಿ. ಅನವಶ್ಯಕವಾಗಿ ನೀವು ಮನೆಯಿಂದ ಒಂದು ಪಕ್ಕದ ರೋಡ್ಗೆ ಅಂಗಡಿಗೆ ಹೋಗ್ತೀನಿ ಅಂದರೂ ಅವಶ್ಯಕತೆ ಇದ್ದರೆ ಮಾತ್ರ ಹೋಗಿ. ಅನಾವಶ್ಯಕವಾಗಿ ಆಚೆ ಓಡಾಡಬೇಡಿ. ಕೇತು ವೀಕ್ ಇದ್ದಾನೆ. ಸೊ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು, ಯಾರೋ ಬಂದು ನಿಮ್ಮನ್ನು ಗುದ್ದೋದು, ಏನೋ ಮೆಟ್ಲಲ್ಲಿ ತರ್ತಾರೆ ಹಿಂದೆ ತಳ್ಬಿಡೋದು, ಈ ರೀತಿ ಮೆಟ್ಲು ಎಡಬಿಟ್ಟು ನೀವೇ ಬಿದ್ದುಬಿಟ್ಟು ಮೊಣಕಾಲು ಏಟ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಇರುತ್ತೆ. ಅವಶ್ಯಕತೆ ಇದ್ದರೆ ಓಡಾಡಿ, ಅವಶ್ಯಕತೆ ಇಲ್ಲ ಅಂದರೆ ಮನೇಲಿ ಆರಾಮಾಗಿರಿ. ಹೆಂಗಿದ್ರು ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ. ಸೊ ಅನಾವಶ್ಯಕವಾಗಿ ಆಚೆ ಓಡಾಡಬೇಡಿ. ಫ್ರೆಂಡ್ಸ್ ಮೀಟ್ ಮಾಡಬೇಕು, ಸೋಷಿಯಲೈಸ್ ಆಗಬೇಕು, ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ನ ಮೀಟ್ ಮಾಡಬೇಕು, ಬಿಸ್ನೆಸ್ಗೆ ಓಡಾಡಬೇಕು. ಇದ್ರೆ ಮಾತ್ರ ಅವಶ್ಯಕತೆ ಇದ್ದರೆ ಓಡಾಡ್ಕೊಂಬನ್ನಿ. ಅದು ಬಿಟ್ಟು ಅವಾಯ್ಡ್ ಮಾಡಿ, ಬೇಡದಿರೋದು. ಆಮೇಲೆ ಫೈನಾನ್ಸ್ ಹೆಂಗಿರುತ್ತೆ, ಫೈನಾನ್ಸ್ ಸೂಪರಾಗಿದೆ ನಿಮ್ಗೆ 9ನೇ ನಂಬರ್ವರೆಗೆ ಈ ವರ್ಷ. ಫೈನಾನ್ಸ್ ವಿಲ್ ಬಿ ವೆರಿ ಗುಡ್.
ಮನಿ ಫ್ಲೋ ಚೆನ್ನಾಗಿರುತ್ತೆ, ಮನಿ ಫ್ಲೋ ಆಗ್ತಾ ಇರುತ್ತೆ. ಸೊ ಮಿಕ್ಕಿದ್ದು ನೀವು ಮಾಡಬೇಕು, ಮಿಕ್ಕಿದ್ದು ನಾನು ಹೇಳೋದಿಲ್ಲ. ಮನಿ ಇಲ್ಲಿದ್ದಲ್ಲಿ ಫ್ಲೋ ಆಗ್ತಾ ಇರುತ್ತೆ, ಫ್ಲೋ ಆಗ್ತಾ ಇರೋದನ್ನು ಏನು ಮಾಡಬೇಕು, ಒಂದು ಕಡೆ ನೀರು ಹರಿತಾ ಇರುತ್ತೆ, ಅದನ್ನು ಬದಿ ಮಾಡಿಕೊಂಡು ಅದರಲ್ಲ ಒಳಗೆ ತಂದ್ಕೋಬೇಕು ನಾವು. ಸೊ ಅದನ್ನು ನೀವು ಸೇವಿಂಗ್ಸ್ ಮಾಡ್ಕೊತೀರಾ, ಏನು ಮಾಡ್ಕೊತೀರಾ ಅದು ನಿಮ್ಮ ಯೋಚನೆ ಬಿಟ್ಟಿದೆ. ಅದರಲ್ಲ ಭಾಳ ಶಾರ್ಪ್ ಇದ್ದೀರಾ ನೀವು, 9ನೇ ನಂಬರ್ ಅವರು. ಸೊ ಅದನ್ನು ನೀವು ಕೈ ತುಂಬ ಕೆಲಸ ಇರುತ್ತೆ, ಕಣ್ಣು ತುಂಬ ನಿದ್ದೆ ಇರುತ್ತೆ. ಅದೇ ತಾನೇ ಮನುಷ್ಯನಿಗೆ ಬೇಕಾಗಿರೋದು. ಹೊಟ್ಟೆ ತುಂಬ ಊಟ, ಕೈ ತುಂಬ ಕೆಲಸ, ಕಣ್ಣು ತುಂಬ ನಿದ್ದೆ. ಸೊ ಇದೆಲ್ಲ ನಿಮಗೆ ಚೆನ್ನಾಗಿದೆ ವರ್ಷ 9ನೇ ನಂಬರವ್ರಿಗೆ. ಆಮೇಲೆ ಪರೋಪಕಾರದ ಕೆಲಸಗಳು ನಿಮ್ಮಿಂದ ಈ ವರ್ಷ ಆಗುತ್ತೆ. ನಿಮ್ಮಲ್ಲಿ 10 ಜನ ಇದ್ದರೆ 8 ಜನ ಬೇಗ ಕೈ ಎತ್ತಿ ದುಡ್ಡು ಆಚೆ ತೆಗೆಯಲ್ಲ. ಅದರಲ್ಲಿ ಯಾರೋ ಒಂದು ಇಬ್ಬರು ಇರ್ತಾರೆ, ಅವರು ಸಿಕ್ಕಾಪಟ್ಟೆ ದಾನ ಧರ್ಮ ಎಲ್ಲ ಮಾಡಿಕೊಂಡು ಪರೋಪಕಾರದ ಕೆಲಸಗಳು, ಸಮಾಜ ಸೇವೆಗಳು ಮಾಡಿಕೊಂಡು ಓಡಾಡೋರು, ಸ್ವಂತ ದುಡ್ಡೇ ಆಚೆ ಹಾಕೋರು ನಿಮ್ಮಲ್ಲಿ 10 ಜನದಲ್ಲಿ ಇಬ್ಬರೇ ಸಿಗೋದು. ಆ ರೇಷಿಯೋ ಕಮ್ಮಿ 9ನೇ ನಂಬರವರಲ್ಲಿ. ಯಾಕೆಂದರೆ ಸ್ವಲ್ಪ ದುಡ್ಡು ಎತ್ತಿಡೋದು, ಸೆಲ್ಫಾಗಿ ಇದು ನೋಡ್ಕೊಳ್ಳೋಂಥದ್ದು ಮಾಡ್ತಾರೆ. ನಿಮ್ಮಲ್ಲಿ ದಾನ ಧರ್ಮ ಕೆಲಸಗಳು ಮಾಡ್ತಾರೆ. ಅಂದರೆ ಎಷ್ಟೋ ಜನ ಎಡಗೈ ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಿರೋದಿಲ್ಲ. ಆ ರೀತಿ ಪರೋಪಕಾರ ಕೆಲಸಗಳು ಮಾಡಿರೋರು ಇದ್ದಾರೆ ನಿಮ್ಮಲ್ಲಿ. ಬಟ್ ಮೆಜಾರಿಟಿ ಜನಗಳು ಅದಕ್ಕೆ ಹೋಗಲ್ಲ. ಯಾರು ಆ ರೀತಿ ತುಂಬ ಜಿಪುಣತನ ಮಾಡ್ತಾ ಇರ್ತೀರೋ ಅವರು ಸ್ವಲ್ಪ ಈ ವರ್ಷ ದಾನ ಧರ್ಮ, ಯಾವುದೋ ಒಂದು ಅನಾಥಾಶ್ರಮಕ್ಕೋ ಅಥವಾ ಯಾವುದೋ ದೇವಸ್ಥಾನದಲ್ಲಿ ಒಂಚೂರು ಊಟ ಹಾಕ್ಸೋದಕ್ಕೋ ಅದು ಮುಂದೆ ಬರುತ್ತೆ, ಅದನ್ನು ಹೇಳ್ತೀನಿ. ಸೊ ಅದನ್ನು ಮಾಡೋದ್ರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ. ಸ್ವಲ್ಪ ಜೇಬಿಗೆ ಕೈ ಎತ್ತಿ ಕಾಸು ಕೊಡೋದನ್ನು ಮಾಡಬೇಕು. ಆಮೇಲೆ ಜನರ ಮೇಲೆ ಅನುಮಾನ, ಆವಾಗಲೇ ಹೇಳಿದೆ, ಅನುಮಾನ ಪಡೋದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ನೀವು. ಅಭಿಪ್ರಾಯಗಳು ಬರೋದಿಲ್ಲ, ಎಲ್ಲ ಹೇಳಿದ್ದೀನಿ. ಆಮೇಲೆ ನಮ್ಮ ಜಡ್ಜ್ಮೆಂಟು ಹಂಗಾಗಿರ್ಬೋದು. ಸೊ ಆಮೇಲೆ ಡೋಂಟ್ ಗೆಟ್ ಇನ್ ಟು ಅನ್ವಾಂಟೆಡ್ ಗಾಸಿಪ್ಸ್, ಇಟ್ ವಿಲ್ ಲೀಡ್ ಟು ಡಿಸ್ಪ್ಯೂಟ್ಸ್. ಗಾಸಿಪ್ ವಿಲ್ ಲೀಡ್ ಟು ಡಿಸ್ಪ್ಯೂಟ್ಸ್. ಸೊ ಗಾಸಿಪೇ ಬೇಕಾಗಿಲ್ಲ. ಸೊ ಯಾರೋ ಬಗ್ಗೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಹತ್ರ ವೈ ಬಗ್ಗೆ ಮಾತಾಡ್ತೀರಾ, ವೈ ಹತ್ರ ಝೆಡ್ ಬಗ್ಗೆ ಮಾತಾಡ್ತೀರಾ, XY Z ನಿಮ್ಗೆ ಗೊತ್ತಿಲ್ಲದ್ರೆ ಒಂದಾಗ್ಬಿಡ್ತಾರೆ. ಸೊ ಅವ್ರಿಗೆಲ್ಲ ವಿಷಯ ಇರುತ್ತೆ. ಸುಮ್ಮನೆ ನೀವು ಅವ್ರ ಕಣ್ಣಲ್ಲಿ ಇದಾಗ್ತೀರಾ, ಶತ್ರುಗಳನ್ನ ಬಳಸ್ಕೊತ ಹೋಗ್ತೀರಾ. ಸೊ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಏನೇ ಇದ್ರೂ ನಿಮ್ಮ ಅಭಿಪ್ರಾಯ, ನಿಮ್ಮ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಅಭಿಪ್ರಾಯನ ಮನೆಯಲ್ಲೇ ಫ್ಯಾಮಿಲಿ ವೈಫ್ ಹತ್ರನೇ ಹಂಚ್ಕೊಳ್ಳಿ. ಅಥವಾ ವೈಫ್ ಬಗ್ಗೆ ಅಭಿಪ್ರಾಯನ ನಿಮ್ಗೆ ಏನಾದ್ರು ಮನಸ್ಸಲ್ಲಿ ಬೇಜಾರಿದ್ರೆ ಅದು ಫ್ರೆಂಡ್ ಹತ್ರ ಮಾತ್ರ ಹಂಚ್ಕೊಂಡು ಇವ್ರನ್ನ ಅಲ್ಲಿಂದ ಇಲ್ಲಿಗೆ ಬರ್ದಿರೋ ಥರ ನೋಡ್ಕೊಳ್ಳಿ. ಯಾವ ವಿಷಯನ ಅವ್ರಿಗೆ ಲಿಂಕ್ ಇಲ್ದಿರೋ ಹತ್ರ ಮಾತಾಡ್ಕೊಳ್ಳಿ. ಲಿಂಕ್ ಇರೋ ಹತ್ರ ಮಾತಾಡಿದ್ರೆ ಮತ್ತೆ ಅಲ್ಲಿ ಸುತ್ಕೊಂಡೋಗಿ ನಿಮಗೆ ತಲೆಗೆ ಸುತ್ಕೊಳ್ಳೋದು ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ನೀವು ಗಮನದಲ್ಲಿಟ್ಕೋಬೇಕು ಈ ವರ್ಷ. ಅನ್ವಾಂಟೆಡ್ ಡಿಸ್ಪ್ಯೂಟ್ಸು, ಸುಮ್ಮನೆ ಏನೋ ಒಂಥರ ಮನಸ್ಸಿಗೆ ಇನ್ನೊಬ್ರಿಗೆ ಬೇಜಾರಾಗೋದು, ಅವ್ರು ನಿಮಗೆ ಫೋನ್ ಮಾಡಿ ಕೇಳೋದು, ಸೊ ಎಲ್ಲ ಬೇಕಾಗಿಲ್ಲ. ಯಾಕೆಂದರೆ ನಿಮಗೆ ಈ ವರ್ಷ ಕೈ ತುಂಬ ಕೆಲಸ ಇರುತ್ತಲ್ಲ, ಅದ್ರ ಕಡೆ ಗಮನ ಕೊಡಬೇಕು ನೀವು. ಆಮೇಲೆ ಜಲಸಿ ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮಗೆ ವರ್ಷ. ವಿಲ್ ಬಿಕಮ್ ಜಲಸ್. ಬೇರೆಯವರ ಸಕ್ಸಸ್ಸನ್ನು ನೋಡಿ ಸ್ವಲ್ಪ ಜಲಸಿ ಬರುತ್ತೆ. ಸೊ ಅದನ್ನು ಒಂಚೂರು ಅವಾಯ್ಡ್ ಮಾಡ್ಕೋಬೇಕು. ಸೊ ಆದರೆ ಆದಷ್ಟು ಮುಕ್ತವಾಗಿ ಓಪನ್ ಅಪ್ ಆಗಬೇಕು ಒಂಚೂರು, ಓಪನ್ ಆರ್ಟ್. ನನಗೂ ಒಂದು ಫೀಲ್ಡ್ ಇದೆ, ನಾನು ಆಟಾಡ್ತಾ ಇದ್ದೀನಿ, ಅವ್ನಿಗೊಂದು ಫೀಲ್ಡ್ ಇದೆ, ಅವನಲ್ಲಿ ಆಟಾಡ್ತಾ ಇದ್ದಾನೆ. ಸೊ ಅದನ್ನ ಎಲ್ಲರೂ ಸಾಕೊಂಡು ಮುಂದೆ ಹೋಗೋಣ. ಮನೆ ಫಾರ್ ಎಕ್ಸಾಂಪಲ್, ಅಥವಾ ಮನೆಯಲ್ಲೇ ನಿಮ್ಮ ಸ್ಪೌಸ್ ತುಂಬ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಅಥವಾ ನಿಮ್ಮ ಗಂಡ ತುಂಬ ಬ್ಯುಸಿ ಆಗಿರ್ತಾರೆ, ನಿಮ್ಮ ಕಡೆ ಗಮನ ಕೊಡ್ತಲ್ಲ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಜಗಳ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಅದು ಜಲಸಿ ಬರುತ್ತೆ ಅದೊಂಥರ. ಅದನ್ನು ಕಲ್ಟಿವೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾರ ಮೇಲೆ ಆಗಲಿ, ಸಿಬ್ಲಿಂಗ್ಸ್ ಮೇಲೆ ಆಗಲಿ, ಪೇರೆಂಟ್ಸ್ ಮೇಲೆ ಆಗಲಿ, ಫ್ರೆಂಡ್ಸ್ ಮೇಲೆ ಆಗಲಿ, ಯಾರ ಮೇಲೂ. ಸೊ ಆಮೇಲೆ ನಿಮ್ಮಲ್ಲಿ ಅನೇಕ ಜನ ಅದೇ ದಾನ ಧರ್ಮದ ಕಡೆ ಎಲ್ಲ ಹೇಳಿದೆವು ನಾನು ಅದನ್ನು. ಆಮೇಲೆ ದುಡ್ಡೇ ಬಿಚ್ಚಲ್ಲ, ಅದೆಲ್ಲ ತೆಗಿಬೇಕು, ಅದೆಲ್ಲ ವಿಚಾರ ಹೇಳಿದ್ದೀನಿ. ಆಮೇಲೆ ಮನೆ ದೇವರಿಗೆ ಕುಟುಂಬ ಸಮೇತರಾಗಿ ನೀವು ಈ ವರ್ಷ ಹೋಗಿ ಬನ್ನಿ. ಮನೆ ದೇವರಿಗೆ ಅಲ್ಲಿ ಅನ್ನದಾನ ಮಾಡೋದ್ರಿಂದ, ಅಥವಾ ಆ ದೇವರ ದೇವಸ್ಥಾನದಲ್ಲಿ ಆಗದಿರಿದ್ರೆ ನಿಮಗೆ ಮನೆ ದೇವರಿಗೆ ಹೋಗಿ ಅಲ್ಲೇ ಅನ್ನದಾನ ಮಾಡೋಕ್ಕಾಗಲ್ಲಪ್ಪ ನಮಗೆ ಅಂದರೆ, ಇಲ್ಲಿ ಬೆಂಗಳೂರಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಮಂದಿಯವರೆಲ್ಲ ಊರಾಚೆ ಇರುತ್ತೆ, ವೆಂಕಟರಮಣ ಸ್ವಾಮಿ ಇರುತ್ತೆ, ಇಲ್ಲಿ ವೆಂಕಟರಮಣ ಸ್ವಾಮಿ ವೆಂಕಟರಮಣ ಸ್ವಾಮಿದು ದೇವಸ್ಥಾನದಲ್ಲಿ ಇಲ್ಲಿ ಯಾರಿಗಾನ ಒಂದು ಸ್ವಲ್ಪ ಅನ್ನದಾನ ಮಾಡೋದು, ಅಥವಾ ಅಲ್ಲೇ ಮಾಡೋಕ್ಕಾಗಲಿಲ್ಲ ಅಂದರೆ ಅಲ್ಲೇನಾದರೂ ಸ್ವಲ್ಪ ದುಡ್ಡು ಗಿಟ್ಟು ಕೊಟ್ಬಿಟ್ಟು ಅಲ್ಲಿ ಯಾರಿಗಾನ ಹೇಳಿ ಅವ್ರಿಗೆಲ್ಲ ರೇಂಜ್ ಮಾಡಿಸೋದು, ಈ ರೀತಿ ಮಾಡಿ ಸ್ವಲ್ಪ ಅನ್ನದಾನ ಮಾಡೋದು ನಿಮ್ಗೆ ಒಳ್ಳೆಯದಾಗುತ್ತೆ. ಆಮೇಲೆ ಪಿತೃಕಾರ್ಯಗಳು ತೊಂದರೆ ಆಗಿರೋ ಸಾಧ್ಯತೆಗಳು ಈ ಹಿಂದೆ ನಡೆದಿರೋವಂಥದ್ದು ಇರುತ್ತೆ ನಿಮ್ಮಲ್ಲಿ. ಇದು ಕಾಣ್ತಾ ಇದೆ ನಮಗೆ. ಸೊ ಅದಕ್ಕೆ ಪರಿಹಾರವಾಗಿ ನೀವೇನು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಪಿತೃಕಾರ್ಯಗಳು ಸರಿಯಾಗಿ ಆಗಿಲ್ಲ, ಏನೋ ತೊಂದರೆ ಆಗಿದೆ, ಇವಾಗ ಕಾರ್ಯಗಳು ಮಾಡ್ಬೇಕಾರೆ ಅಥವಾ ಮಣ್ಣು ಮಾಡ್ಬೇಕಾರೆ ಏನೋ ತೊಂದರೆ ಆಗಿದೆ ಅಂತಂದರೆ ಅದು ಮುಂದೆ ಹಿಂದೆ ಯಾರೋ ಒಬ್ರದ್ದು ಆಗಿರುತ್ತೆ. ನಿಮ್ಮ ತಾತನ ತಮ್ಮಂದು, ಅವರಣ್ಣಂದು, ಅವರೆಲ್ಲ ನಿಮ್ಮ ವಂಶಕ್ಕೆ ಸೇರ್ಕೊತಾರೆ, ನಿಮ್ಮ ವಂಶಾವಳಿಯಲ್ಲಿ ನಡೆದಿರ್ತಾರೆ. ಸೊ ಅದಕ್ಕೆ ಅದು ಈ ತೊಂದರೆಗಳು ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ವರ್ಷ ನಿಮಗೆ ಏನು ಮಾಡ್ಬೋದು ಅಂದರೆ, ನೀವು ಬ್ರಾಹ್ಮಣರಿಗೆ, ಪುರೋಹಿತರಿಗೆ, ಸೊ ಯಾರನ್ನ ಒಬ್ಬರು ಪುರೋಹಿತರಿಗೆ, ಐನೂರಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಕರಿ ಎಳ್ಳು ಪ್ಯಾಕೆಟ್ ಸಮೇತ ಒಂದು ಎಣ್ಣೆ ಬಾಟ್ಲು, ಎಳ್ಳೆಣ್ಣೆನೇ ಕೊಟ್ಟರೆ ಇನ್ನೂ ಒಳ್ಳೆಯದು, ಸ್ಮಾಲ್ ಬಾಟ್ಲು ಚಿಕ್ಕದು ಸಾಕು, ಒಂದು ತುಪ್ಪದ ಪ್ಯಾಕೆಟು, 2 ಥರ ಹಣ್ಣು, 2 ಥರ ತರಕಾರಿ, ಮತ್ತು ಒಂದು ಹಾಲಿನ ಪ್ಯಾಕೆಟು, ಒಂದು ಮೊಸರಿನ ಪ್ಯಾಕೆಟು, ಆಮೇಲೆ ಇನ್ನೇನು 4 ಥರ ಧಾನ್ಯಗಳು, 4 ಥರ ಧಾನ್ಯದ ಪ್ಯಾಕೆಟ್. ಇಲ್ಲ ಧಾನ್ಯದ ಪ್ಯಾಕೆಟ್ ಕೊಡಿ ಅಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ಕೊಡ್ತಾರೆ, ಪ್ಯಾಕೆಟೇ ಸಿಗುತ್ತೆ ಅದು. ಸೊ ಆಮೇಲೆ ಇಟ್ಬಿಟ್ಟು ಅದಕ್ಕೆ 1-2 ವಿಳ್ಯದೆಲೆ, ಅಡಿಕೆ ಇಟ್ಟು, ನಿಮ್ಮ ಕೈಲಾದಷ್ಟು ದಕ್ಷಿಣೆ ಇಟ್ಟು ಪುರೋಹಿತರಿಗೆಲ್ಲ ಒಂದು ಕವರ್ಗೆ ಹಾಕಿ ಸ್ವಯಂ ಪಾಕ ಅಂತ ಕರೀತಾರೆ. ಸೊ ಅದನ್ನು ತೊಗೊಂಡೋಗಿ ಆ ಪುರೋಹಿತರ ಕೈ ಕೊಟ್ಟುಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡಿ. ನಿಮ್ಗೆ ಇಷ್ಟವಾದ ದೇವರು, ಇಷ್ಟ ದೇವರು ಇರುತ್ತೆ ಅಥವಾ ಮನೆ ದೇವರು ಇರುತ್ತೆ. ಸೊ ಎಲ್ಲ ಒಂದು ದೇವಸ್ಥಾನದಲ್ಲಿ ಅಥವಾ ಫೇಮಸ್ ದೇವಸ್ಥಾನಗಳಿರುತ್ತೆ, ಆ ದೇವಸ್ಥಾನದಲ್ಲಿ ಪುರೋಹಿತರಿಗೆ ಕೊಡ್ಬೋದಪ್ಪ ನಾನು ಅಂತ ಒಂದು ವಯಸ್ಸಾಗಿರೋ ಪುರೋಹಿತರಿಗೆ ಕೊಟ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಗಂಡ ಹೆಂಡತಿ ಬಂದ್ಬಿಡಿ. ಸೊ ಇದನ್ನು ನೀವು ಪಿತೃಪಕ್ಷದಲ್ಲೂ ಮಾಡ್ಬೋದು. ಪಿತೃಪಕ್ಷದಲ್ಲಿ ನೀವು ಬೇರೆ ಏನು ಮಾಡ್ತೀರಾ ಅದನ್ನು ಮಾಡಿ, ಪಿತೃಪಕ್ಷದಲ್ಲಿ ಮಾಡಿದ್ರು ಒಳ್ಳೆಯದು. ಬೇರೆ ಯಾವುದೋ ಒಂದು ದಿನ ನಿಮ್ಗೆ ಅನಿಸಿದ ದಿವಸ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಇಂಥ ದಿನ ಅಂತೇನಿಲ್ಲ ಅದಕ್ಕೆ. ಸೊ ಯಾವಾಗ ಬೇಕಾದ್ರೂ ನೀವು ಇದನ್ನು ಮಾಡ್ಬೋದು. ಇದು ಮಾಡೋದ್ರಿಂದ ನಿಮಗೆ ಪಿತೃಗಳ ಏನೋ ತೊಂದರೆಗಳಿದೆ ಅದೆಲ್ಲ ನಿಮಗೆ ನಿವಾರಣೆ ಆಗುತ್ತೆ, ಒಳ್ಳೆಯ ಆಶೀರ್ವಾದನೂ ಸಿಗುತ್ತೆ. ಸೊ ಅದೇನೋ ಅಡೆತಡೆಗಳು ಆಗ್ತಾಯಿದ್ರು ಅದರಿಂದ ನಿವಾರಣೆ ಆಗುತ್ತೆ. ಸೊ ಇದನ್ನು ಮಾಡಿ. ಆಮೇಲೆ
ಸಲಹೆ ಮತ್ತು ಸಹಾಯ ಅರಸಿ ಬಂದವರಿಗೆ ನಿಮ್ಮ ಕೈಲಾದ ಮಾಡಿ, ನಿಮ್ಮ ಸಹಾಯ ಕೇಳ್ಕೊಂಬಂದವ್ರಿಗೆ ಸಹಾಯ ಮಾಡಿ, ಸಲಹೆ ಕೇಳಿದವ್ರಿಗೆ ಸಲಹೆ ಕೊಡಿ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಅವರಿಂದ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಸಿಗುತ್ತೆ ನಿಮಗೆ. ನೋಡಪ್ಪ ನನಗೇನೋ ಕರೆದು ಎಲ್ಲ ಒಂದು ಬುದ್ಧಿ ಹೇಳೋರು, ಈ ರೀತಿ ಮಾಡೋ ಹಿಂಗೆ ಮಾಡೋ ಅಂತ ಹೇಳೋರು. ಸೊ ಏನೋ ಒಂದು ನನಗೆ ಹೇಳೋರು, ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಪ್ರಪಂಚದಲ್ಲಿ ಹೇಳೋರು ಯಾರು ಇಲ್ಲ ನಿಮ್ಗೆ ಅಂತ ಕೇಳ್ತಾರೆ. ಸೊ ಆ ರೀತಿ ಒಂದಷ್ಟು ಜನಗಳಿಗೆ ಹೇಳೋರೇ ಇಲ್ಲ. ಈ ಫಾರ್ ಎಕ್ಸಾಂಪಲು ನನಗೆ ತಗೊಳ್ಳಿ, ನನಗೆ ವೆನ್ ಐ ವಾಸ್ 24 ಮೈ ಫಾದರ್ ಪಾಸ್ಡ್ ಅವೇ, ಮಗ 44, 20 ಇಯರ್ಸ್ ಆಗೋಯ್ತು. 20 ಇಯರ್ಸಿಂದ ಐ ಆಮ್ ನಾಟ್ ರಿಪೋರ್ಟಿಂಗ್ ಎನಿಥಿಂಗ್ ಟು ಎನಿಬಡಿ. ಸೊ ಹೇಳೋರು ಇಲ್ಲ. ನಮ್ಮ ಸ್ನೇಹಿತರು ಒಂದಷ್ಟು ಜನ ಆಡ್ಕೊಂಡು ಮಾತಾಡ್ಕೊಂಡಿದ್ದಾರೆ ಆ ಥರ ಎಲ್ಲ. ಸೊ ಬಟ್ ಆದರೂ ನಾವು ಕೇಳೋರಿಲ್ಲ ಅಂತ ದಾರಿ ಏನು ತಪ್ಪಿಲ್ಲ, ನಾವು ಯಾವ ದಾರಿಲಿ ಹೋಗಬೇಕು ಆ ಥರ ಹೋಗ್ತಾ ಇದ್ದೀವಿ. ಅಂದರೆ ಕೇಳೋರಿಲ್ಲ ಏನು ಅಂತ ಹೇಳ್ತೀನಿ, ಒಂದು ಗುರು ಸ್ಥಾನದಲ್ಲಿ ನಮಗೆ ಗುರಿ ನೋಡಿಸೋರು ಯಾರು? ಜನರಲಾಗೆ ತಂದೆ ಫಸ್ಟು, ಪರಮಗುರು. ತಾಯಿ ಮೊದಲ ಗುರು ಅಂತಾರೆ, ಬಟ್ ಗುರಿ ನೋಡಿಸೋದು ತಂದೆ, ಗುರಿ ಎಡೆ ಕರ್ಕೊಂಡು ಹೋಗೋ ತಂದೆ. ಸೊ ಅವ್ರು ಇಲ್ಲದೇ ಇರುವಾಗ ಜೀವನ ಎಷ್ಟು ಕಷ್ಟ ಇರುತ್ತೆ ಚಿಕ್ಕ ವಯಸ್ಸಿಂದ, ಯಾವ ರೀತಿ ನಾವು ಹೋಗಬೇಕು ಮಾಡಬೇಕು, ಯಾವುದನ್ನೇ ತಪ್ಪು ಮಾಡಿದ್ರೆ ಒಂದು ಇದರಲ್ಲೂ ಹೋಗಬೇಕು ಅನ್ನೋದು. ಸೊ ಅದನ್ನೇನಾಗುತ್ತೆ, ನಿಮಗೆ ಯಾರನ್ನ ಅದನ್ನು ಹರಿಸಿ ನಿಮ್ಮ ಹತ್ರ ಬಂದವರು, ಅಥವಾ ನಿಮ್ಗೆ ಅನಿಸ್ಬೋದು ನಾನು ನಿಂತವನಿಗೇನೋ ಸಲಹೆ ಹೇಳಿದ್ರೆ ಕೇಳ್ತಾನವನು, ಅಥವಾ ಅವ್ನಿಗೆ ಬೇಕಾಗಿರುತ್ತೆ, ಪಾಪದವನು ಏನೂ ಗೊತ್ತಾಗಲ್ಲ, ಅವನು ಒಳ್ಳೆ ಹುಡುಗ, ಅವನಿಗೆಲ್ಲ ಯಾರೋ ಮೋಸ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಕರೆದ್ಬಿಟ್ಟು ನೀವು ನಿಮ್ಮ ಫ್ರೆಂಡ್ಸಲ್ಲಿರ್ಬೋದು, ರಿಲೇಟಿವ್ಸಲ್ಲಿರ್ಬೋದು, ಅಥವಾ ನಿಮ್ಮ ಕೆಲಸ ಮಾಡೋ ಹುಡುಗರು ಇರ್ಬೋದು, ನಿಮ್ಮ ಕೈ ಕೆಳಗೆ ನೋಡ ಹಿಂಗೆ ಮಾಡೋ ಒಂದು ಬುದ್ಧಿ ಹೇಳಿದ್ರೆ ಅದು ನಿಮಗೆ ಒಂದು ಇದಾಗುತ್ತೆ. ನಿಮ್ಮಲ್ಲಿ ಆ ಗುರುವಿನ ಒಂದು ಇದು ಈ ವರ್ಷ ತುಂಬ ಚೆನ್ನಾಗಿದೆ ನಿಮ್ಮ ಮೇಲೆ. ಸೊ ಗುರುವಿನ ನೆರಳು ಚೆನ್ನಾಗಿದೆ, ಪ್ಲಸ್ ಒಂದು ಗುರುವಿನ ಒಂದು ಇದೂ ನಿಮ್ಮಲ್ಲಿದೆ ಕ್ವಾಲಿಟೀಸು. ಅದನ್ನು ಯೂಸ್ ಮಾಡ್ಕೊಳ್ಳಿ, ಮಾಡಿ ಯಾರಿಗಾದ್ರೂ ಗೈಡ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ನಿಮ್ಮ ಲ್ಯಾಂಡು ಜಮೀನುಗಳು ಏನಾದರೂ ಇಟ್ಕೊಂಡಿದ್ರೆ ನೀವು ಫಸ್ಟ್ ಅದಕ್ಕೆ ಬೇಲಿ ತಂತಿ ಹಾಕ್ಸ್ಕೊಳ್ಳಿ. ಕಾಂಪೌಂಡೇ ಹಾಕ್ಸ್ಬಿಡಿ. ತಂತಿ ಬೇಲಿಗಳು ಕಲ್ಕುಚ್ಚೆಲ್ಲ ಆಗದೇ ಇದ್ರು ನೀವು ಕಾಂಪೌಂಡ್ ಮಾಡಿಸ್ಬಿಡಿ ಫಸ್ಟು. ನಿಮ್ಮ ಲ್ಯಾಂಡ್ ಇದ್ದರೆ ನೀವು ಕಾಂಪೌಂಡ್ ಮಾಡಿದ್ರೂ ಡಿಸ್ಪ್ಯೂಟ್ ಆಗುತ್ತೆ, ಕಾಂಪೌಂಡ್ ಮಾಡೋಕ್ಕೆ ಹೋದಾಗಲೂ ಡಿಸ್ಪ್ಯೂಟ್ ಆಗುತ್ತೆ. ಬಟ್ ವಿಚ್ ಇಸ್ ಬೆಟರ್, ಕಾಂಪೌಂಡ್ ಹಾಕೊಳ್ಳೋದೇ ಬೆಟರು. ಸೊ ನಿಮ್ಮ ಲ್ಯಾಂಡ್ ಚಿಕ್ಕದಾಗೆ, ನಾನು 4 ಗುಂಟೆ ಇಟ್ಕೊಂಡಿದ್ದೀನಿ ಗುರು, ಒಂದು 5 ಗುಂಟೆ ಇಟ್ಕೊಂಡಿದ್ದೀನಿ, 5,000 ಸ್ಕ್ವೇರ್ ಫೀಟ್ ಇರಲಿ, 8,000 ಸ್ಕ್ವೇರ್ ಫೀಟ್ ಇರಲಿ, 5 ಎಕರೆ ಇರಲಿ, ಫಸ್ಟು ಫೆನ್ಸಿಂಗ್ ಮಾಡಿಸ್ಕೊಳ್ಳಿ ನಿಮ್ಮ ಲ್ಯಾಂಡ್ಗಳು. ನೋಡಿ ಅದೆಲ್ಲ ಈ ಇದಕ್ಕೆ ಲಿಂಕ್ ಆಗ್ತಾ ಇರೋದು. ಸೊ ಅದಕ್ಕೆ ಪಿತೃದೋಷಗಳಿದ್ದಾಗ ಲ್ಯಾಂಡ್ ಟ್ರಬಲ್ಗಳೆಲ್ಲ ಆಗುತ್ತೆ. ಸೊ ಅದಕ್ಕೆ ಅಲ್ಲಿ ನಿವಾರಣೆ ಮಾಡೋದನ್ನು ಮಾಡ್ಕೊಳ್ಳಿ. ಬಟ್ ಇಲ್ಲೇನು ಸೇಫ್ ಮಾಡ್ಕೋಬೇಕು ಇದನ್ನು ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇನ್ವೆಸ್ಟ್ಮೆಂಟ್ಸು ಯಾವುದ್ರಲ್ಲಿ ಮಾಡಬೇಕು, ನೀವು ದುಡ್ಡು ಚೆನ್ನಾಗಿ ಬರುತ್ತೆ ಈ ವರ್ಷ, ಫೈನಾನ್ಷಿಯಲಿ ಚೆನ್ನಾಗಿದೆ, ದುಡಿತೀರಾ, ಎಲ್ಲ ಹಾಕ್ಬೇಕು ಅದನ್ನೆಲ್ಲ. ನೀವು ಯಾವುದೇ ಕಾರಣಕ್ಕೂ ಖಾಲಿ ಸೈಟು ನಿವೇಶನ ತೊಗೊಳ್ಬೇಡಿ, ಜಮೀನು ಅಥವಾ ಖಾಲಿ ಸೈಟ್ ತೊಗೊಳ್ಬೇಡಿ. ಕಟ್ಟಿರೋ ಮನೆ, ಕಟ್ಟಿರೋ ಕಾಂಪ್ಲೆಕ್ಸು, ಕಮರ್ಷಿಯಲ್ ಬಿಲ್ಡಿಂಗು, ಶೇರ್ಸು, ಅಥವಾ ನೀವು ಇಂಡಸ್ಟ್ರಿಗಳು ನಡೆಸ್ತಾ ಇದ್ರೆ, ಬಿಸ್ನೆಸ್ ಮಾಡ್ತಾಯಿದ್ರೆ ಅದರೊಳಗೆ, ಅಥವಾ ಗೋಲ್ಡು, ಸಿಲ್ವರು. ಸೊ ಇದು ಯಾವ್ದು ಬೇಕಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಥವಾ ಲೋನ್ ಕೊಡ್ತೀರಾ, ಇಂಟ್ರೆಸ್ಟಿಂಗ್ ನಾನು ಯಾರಿಗಾನ ಕೊಡ್ತೀನಿ ಪರಿಚಯವ್ರಿಗೆ, ಅದು. ಸೊ ಇದು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. FD ಇಡ್ತೀನಿ ಬ್ಯಾಂಕಲ್ಲಿ, ಅದನ್ನು ಮಾಡ್ಬೋದು. ನಿಮಗೆ ಇದರಲ್ಲೆಲ್ಲ ಒಳ್ಳೆ ಬೆನಿಫಿಟ್ ಇದೆ. ಬಟ್ ಖಾಲಿ ನಿವೇಶನ ಲ್ಯಾಂಡ್ ತೊಗೊಳ್ಬೇಡಿ, ಯಾಕಂದರೆ ಈ ವರ್ಷ ಮಾತ್ರ ಎಸ್ಪೆಷಲಿ ಅವಾಯ್ಡ್ ಮಾಡಿ. ನೆಕ್ಸ್ಟ್ ವರ್ಷ ತೊಗೊಂಡ್ರೆ ಓಕೆ, ಬಟ್ ಈ ವರ್ಷ ಸ್ವಲ್ಪ ಡಿಸ್ಪ್ಯೂಟ್ಗಳಾಗುತ್ತೆ, ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಹೆಲ್ತು ಇಂಪಾರ್ಟೆಂಟ್ ವಿಷಯ. ಹೆಲ್ತ್ ಏನು ಯಾವುದೇ ರೀತಿ ಇದೆ, ಓವರ್ ಆಲ್ ವೆರಿ ಗುಡ್ ಇಯರ್, ಯಾವುದೇ ರೀತಿ ಮೇಜರ್ ಪ್ರಾಬ್ಲಮ್ಸ್ ಬರೋಲ್ಲ. ಬಟ್ ನೀವು ಏನು ನೋಡ್ಕೋಬೇಕು ಈ ವರ್ಷ ಅಂದರೆ, ಯಾವುದ್ರ ಬಗ್ಗೆ ನಿಮ್ಗೆ ಗಮನ ಇರಬೇಕು ಅಂದರೆ, ಬೋನ್ಸ್, ಮೂಳೆಗಳು, ಮೊಣಕಾಲು ಚಿಪ್ಪು ನೋವು ಬರೋದು, ಮೊಣಕಾಲು ನೋವು, ಬೆನ್ನು ನೋವು, ಸ್ಲಿಪ್ ಡಿಸ್ಕು, ಕುತ್ತಿಗೆ ನೋವು, ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ಸು, ಆಮೇಲೆ ಕಾಲಲ್ಲಿ ಪಾದದಲ್ಲಿ ಏನೋ ಸಣ್ಣ ಪುಟ್ಟ ಏಟುಗಳು, ಫ್ರ್ಯಾಕ್ಚರ್ಗಳಾಗೋದು, ಎಲ್ಲ ಬೋನಿಗೆ ಸಂಬಂಧಪಟ್ಟಂಗೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಬೋನ್ ಚೆನ್ನಾಗಿರ್ಬೇಕು ಅಂದರೆ ಕ್ಯಾಲ್ಸಿಯಮ್ಮು ಸ್ಟ್ರಾಂಗ್ ಆಗಿರಬೇಕು. ಸೊ ಕ್ಯಾಲ್ಸಿಯಮ್ ಸಂಬಂಧಪಟ್ಟಿದ್ದ ಪದಾರ್ಥಗಳು ಚೆನ್ನಾಗಿ ಊಟ ಮಾಡಿ. ಆಮೇಲೆ ನಿಮಗೆ ಮೈನ್ ಫುಡ್ ಏನು ಅಡ್ವೈಸ್ ಮಾಡ್ತೀನಿ, ಕೆಂಪು ಐಟಮ್ಗಳು ಚೆನ್ನಾಗಿ ತಿನ್ನಿ ನೀವು. ಕೆಂಪುದು ಆಪಲ್ಲು, ಟೊಮೆಟೊ, ದಾಳಿಂಬೆ, ಬೀಟ್ರೂಟು, ಎಲ್ಲರಿಗೂ ಇದು ಓವರಾಲ್ ಅಡ್ವೈಸ್ ಹೇಳಿದ್ದೀನಿ ವರ್ಷ. ಇದು ಕೆಂಪು ಐಟಮ್ಗಳನ್ನ ಎಲ್ಲರೂ ಯೂಸ್ ಮಾಡಬೇಕು, ಪ್ರತಿಯೊಬ್ಬರೂ ಮಾಡಿದಷ್ಟು ಒಳ್ಳೆಯದು. ಸೊ ನೀವು ಎಸ್ಪೆಷಲಿ ಅದನ್ನು ಜಾಸ್ತಿ ಮಾಡಿ. ಕೆಂಪು ಅವಲಕ್ಕಿ ಬರುತ್ತೆ, ಕೆಂಪನ್ನ ಬರುತ್ತೆ, ಕೆಂಪಕ್ಕಿ ಬರುತ್ತೆ. ಸೊ ಎಲ್ಲ ಪ್ರತಿಯೊಂದು ರೆಡ್ ಐಟಮ್ಸ್ ರಿಲೇಟೆಡ್ ನೀವು ಜಾಸ್ತಿ ಯೂಸ್ ಮಾಡಿ. ಆಮೇಲೆ ದಂಟಿನ ಸೊಪ್ಪು, ಕೆಂಪು ದಂಟು ಬರುತ್ತೆ, ಮರಾಂತಸ್. ಸೊ ಅದನ್ನು ತಿನ್ನೋದ್ರಿಂದ ನಿಮ್ಗೆ ಅದು ಎಲ್ಲ ಒಳ್ಳೆಯದು, ಸೊಪ್ಪುಗಳು. ಆಮೇಲೆ ಪಾಲಾಕ್ತೀನಿ, ನಿಮಗೆ ಬೋನ್ ಒಳ್ಳೆಯದು. ಸೊ ಈ ರೀತಿ ಬೋನಿಗೆ ಸಂಬಂಧಪಟ್ಟಂಗೆ ಬೋನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳಿ ನೀವು. ಆಮೇಲೆ ಬೋನಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ, ಅದನ್ನು ಅವಾಯ್ಡ್ ಮಾಡ್ಕೊಳ್ಬೇಕು. ಅದು ಬಿಟ್ಟರೆ ಬೇರೆ ಇನ್ನೇನು ಸಣ್ಣ ಪುಟ್ಟ ಏಟ್ಗಳು, ಫ್ರ್ಯಾಕ್ಚರು, ಮೂಗೇಟು ಈ ಥರ ಆಗೋದು ಬಿಟ್ಟರೆ ಬೇರೆ ಏನು ಮೇಜರ್ ಹೆಲ್ತ್ ಇಶ್ಯೂಸ್ ಇಲ್ಲ. ಆಮೇಲೆ ನಿಮ್ಮ ವೈಫ್ ಸ್ವಲ್ಪ ಇದು ಕಾಂಟ್ರವರ್ಸಿ ಇದು, ಬಟ್ ಹೇಳೋದು ಬಿಡೋದು ಭಾಳ ಯೋಚನೆ ಮಾಡಿದೆ. ಬಟ್ ಸುಮ್ಮನೆ ಒಂದು ಸಿಂಪಲಾಗಿ ಹೇಳ್ತೀನಿ, ನಿಮ್ಮ ವೈಫು 9ನೇ ನಂಬರ್ ಇದ್ದರೆ, ಅಥವಾ ನಿಮ್ಮ ಯಜಮಾನರು 9ನೇ ನಂಬರ್ ಇದ್ದರೆ, ಅವರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಒಂದು ಗಂಡಸು ಹೆಂಗಸು ಕೆಲಸ ಮಾಡೋ ಕಡೆ, ಒಂದು ಆಫೀಸಲ್ಲಿ ಅಥವಾ ಒಂದು ಫ್ಯಾಕ್ಟ್ರಿಲಿ ಅಥವಾ ಒಂದು ಏನಾದರೂ ಒಂದು ಸಾಫ್ಟ್ವೇರಲ್ಲಿ, ಅಲ್ಲಿ ಅವ್ರಿಗೆ ಹೊಸ ಸಂಬಂಧ ಅಂದರೆ ಹೊಸ ಪರಿಚಯ ಆಗೋದು, ಆಪೋಸಿಟ್ ಸೆಕ್ಸಲ್ಲಿ ಪರಿಚಯ ಆಗೋಂಥವ್ರು, ಗಂಡಸಿಗೆ ಹೆಂಗಸು ಪರಿಚಯ ಆಗೋದು ಹೆಂಗಸಿಗೆ. ಸೊ ಅದು ಸ್ವಲ್ಪ ಅದು ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದ್ರ ಮೇಲೆ ನಿಮ್ಮ ಕಣ್ಣಿರಲಿ ಈ ವರ್ಷ. ಸೊ ಅಫೇರ್ಸ್ ಮಾಡ್ಕೊತಾರೆ ಅಂತ ಹೇಳಿದ್ರೆ ತಪ್ಪಾಗಿ ಹೋಗುತ್ತೆ, ಎಲ್ಲರಿಗೂ ಅದು ಅಪ್ಲೈ ಆಗೋಲ್ಲ, ಒಂದಷ್ಟು ಜನಕ್ಕೆ ಈ ರೀತಿ ಚಾನ್ಸಸ್ ಇದೆ. ಸೊ ಅದ್ರ ಬಗ್ಗೆ ನೀವು ಚೆಕ್ಕಲ್ಲಿ ಇಟ್ಕೊಳ್ಳಿ. ಆದಷ್ಟು ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಕಾನ್ಫಿಡೆನ್ಸಲ್ಲಿ ಇಟ್ಕೊಂಡ್ರೆ ಯಾವುದೂ ಎಸ್ಕಲೇಟ್ ಆಗೋದಿಲ್ಲ. ಸೊ ಅದು ಈ ಸಲ ಚಾನ್ಸ್ ಇದೆ. ಆಮೇಲೆ ಸ್ಪೋರ್ಟ್ಸು, ಮಿಲ್ಟ್ರಿ, ಪೊಲೀಸು ಇವರಲ್ಲಿರೋರೆಲ್ಲ ಭಾಳ ಚೆನ್ನಾಗಿ ಶೈನ್ ಆಗ್ತಾರೆ ಈ ವರ್ಷ, 9ನೇ ನಂಬರ್ ಅವರು. ಆಮೇಲೆ ದೋಸ್ ಹೆಡ್ಡಿಂಗ್ ಇಂಡಸ್ಟ್ರಿ, ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀನಿ, ಒಂದು ಇಂಡಸ್ಟ್ರಿ ನಡೆಸ್ತಾ ಇದ್ದೀನಿ ಅನ್ನೋರಿಗೆ ಮಿಷಿನ್ಗೆ ಸಂಬಂಧಪಟ್ಟಿದ್ದ ಐಟಮ್ಗಳು, ಏನಾದರೂ ಒಂದು ಕಬ್ಬಣದ ಮಿಷಿನು,
ಈ ವರ್ಷ 9ನೇ ನಂಬರ್ಗೆ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಥಿಂಗ್, ಗುರು ಚೆನ್ನಾಗಿದೆ ಅಂದೆ, ಕೇತು ವೀಕ್ ಇದೆ ಅಂದೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಶನಿ ಈ ವರ್ಷ ಚೆನ್ನಾಗಿದ್ದಾನೆ 9ನೇ ನಂಬರ್ವರೆಗೆ. ಶನಿ ಮಹಾತ್ಮ ರಿಲೇಟ್ಸ್ ಟು ಕಬ್ಬಿಣ. ಸೊ ಕಬ್ಬಿಣದ ಐಟಮು, ಮಿಷನರಿಗಳು, ಇಂಡಸ್ಟ್ರಿಗಳು ನಡೆಸುವಂಥವ್ರು, ಈ ಕಬ್ಬಿಣದ ಐಟಮ್ಗಳಲ್ಲಿ ಏನಾದ್ರು ತಯಾರು ಮಾಡೋಂಥದ್ದು, ಎಲ್ಲೆಲ್ಲಿ ಕಬ್ಬಿಣ ಬಳಸ್ತೀರಾ ನಿಮ್ಗೆ ಇರಲಿಲ್ಲ. ಸೊ ನಿಮಗೆ ಶನಿಮಹಾತ್ಮನ ಕೃಪೆ ತುಂಬ ಚೆನ್ನಾಗಿರೋದ್ರಿಂದ ಈ ವರ್ಷ ಭಾಳ ಚೆನ್ನಾಗಿ ಶೈನ್ ಆಗ್ತೀರಾ. ಸೊ ಅದನ್ನು ಇನ್ನೂ ಡೆವಲಪ್ ಮಾಡ್ಕೊತಾ ಹೋಗಿ. ಸೊ ಅದರಲ್ಲಿ ಬಿಸ್ನೆಸ್ಸಲ್ಲಿ ದುಡ್ಡುಗಳು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಆಮೇಲೆ ಫಿಲಮ್ ಇಂಡಸ್ಟ್ರಿನಲ್ಲಿ ಹೆಂಗಸರುಗಳು ಫೇಮಸ್ ಆಗ್ತಾರೆ ಈ ವರ್ಷ. 9ನೇ ನಂಬರವರು ಫಿಲಮ್ ಫೀಲ್ಡಲ್ಲಿ ಯಾರೋ ಇದ್ದಾರೆ, ಅವರೆಲ್ಲ ಫೇಮಸ್ ಆಗ್ತಾರೆ, ದುಡ್ಡು ಚೆನ್ನಾಗಿ ಮಾಡ್ಕೊತಾರೆ, ನ್ಯೂಸಲ್ಲಿ ಇರ್ತಾರೆ ಭಾಳ ಜನ 9ನೇ ನಂಬರವರು. ಆಮೇಲೆ ನೀವು ಯಾವ ದೇವ್ರನ್ನ ಪೂಜೆ ಮಾಡಬೇಕು. ಸೊ ಓವರಾಲಾಗಿ ಹೇಳ್ಬಿಟ್ಟಿದ್ದೀನಿ, ಈ ವರ್ಷ ಹನುಮಂತನ ವರ್ಷ, ಆಂಜನೇಯ. ಸೊ ನಿಮಗೆ ಆಂಜನೇಯ ನಿಮಗೆ ಬಿಟ್ಟರೆ ಬೇರೆ ಯಾವ ದೇವರು ನಿಮಗೆ ಸಜೆಸ್ಟ್ ಮಾಡಲ್ಲ. ಎಲ್ರಿಗೂ ಆಂಜನೇಯ ಓವರಾಲಾಗಿ ಹೇಳಿದ್ದೀವಿ. ಸೊ ನಿಮಗೂ ಆಂಜನೇಯನ ಪೂಜೆ ಮಾಡೋದು ಭಾಳ ಒಳ್ಳೆಯದು. ಆಂಜನೇಯನ ಅದರಲ್ಲಿ ನಿಮಗೊಂದು ವಿಶೇಷವಾಗಿ ಒಂದು ಸಲಹೆ ಕೊಡ್ತೀನಿ, ಏನು ಮಾಡಿ ಅಂತ. ವಿಳೆದೆಲೆ ಹಾರ ಹಾಕ್ಸೋದು ಆಂಜನೇಯನಿಗೆ ಮಂಗಳವಾರ ಅಥವಾ ಶನಿವಾರ, ಅಥವಾ ಒಡೆ ಹಾರ ಹಾಕ್ಸ್ತಾರೆ ಆಂಜನೇಯನಿಗೆ, ಉದ್ದಿನ ಒಡೆಯೋದು ಹಾರ. ಸೊ ಇದನ್ನು ನೀವು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಯಾವುದನ್ನ ಒಂದು ಶನಿವಾರ ಅಥವಾ ಮಂಗಳವಾರ ಆಯ್ಕೆ ಮಾಡಿಕೊಂಡು ನೀವು ದೇವಸ್ಥಾನದಲ್ಲಿ ಹಾಕಿಸಿ ಸಾಯಂಕಾಲ ಹೋಗಿ ಅರ್ಚನೆ ಮಾಡಿಸಿ ಮನೆಯವರೆಲ್ಲ ತೀರ್ಥ ಪ್ರಸಾದ ತೊಗೊಂಡು ಅದರಲ್ಲಿ ಏನು ಹಾಕಿರ್ತಾರೆ ಅದನ್ನು ನಿಮಗೆ ತೆಕ್ಕೊಡ್ತಾರೆ. ಅದನ್ನು ತೊಗೊಂಡು ವಿಳೆದೆಲೆ ಹಾಕಿದರೆ ಆ ವಿಳೆದೆಲೆನ ಒಂದಷ್ಟು ಜನಕ್ಕೆ ಹಂಚಿ ಮುತ್ತೈದೆಯರಿಗೆ ನೀವು ಮನೆಗೆ ಬಂದಮೇಲೆ ಗಂಡ ಹೆಂಡ್ತಿ ರಾತ್ರಿ ಊಟ ಆದಮೇಲೆ ಎಲ್ಲ ಅಡಿಕೆ ಹಾಕ್ಕೊಂಡು ತಿಂದು ಅದನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಉದ್ದಿನ ವಡೆ ಹಾರ ಹಾಕ್ಸಿದ್ರೆ ಹೆಂಗೆ ತಿನ್ನಬೇಕು ಅಂತ ನಿಮ್ಗೆ ಗೊತ್ತು. ಆಮೇಲೆ ಚಟ್ನಿ ಮಾಡ್ಕೊಳ್ಳೋದು, ಸಾಂಬಾರು ಮಾಡ್ಕೊಳ್ಳೋದು, ಉದ್ದಿನ ವಡೆ ತಿನ್ನೋದು. ಸೊ ಇದು ಈ ರೀತಿ. ಆಮೇಲೆ ಆಂಜನೇಯನ ಗುಡಿಗೆ ಹೋಗೋದನ್ನು ಮರಿಬೇಡಿ ಈ ವರ್ಷ. ಒಂದು ಪದ್ಧತಿ ಮಾಡ್ಕೊಂಬಿಡಿ ಈ ವರ್ಷ. ಇನ್ನೇನು ಮಂಗಳವಾರ ಆಗಿದ್ರೆ ಶನಿವಾರ ಆಗಿದ್ರೆ ಮಂಗಳವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಾರ್ದು. ಇಲ್ಲ ಹನುಮಾನ್ ಚಾಲೀಸ ಕೇಳೋದು. ಎಲ್ಲ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀರಿ, ಹನುಮಾನ್ ಚಾಲೀಸ ಫಸ್ಟ್ ಪ್ಲೇ ಮಾಡ್ಕೊಂಡು ಆಮೇಲೆ ಯಾವ ಫಿಲಮ್ ಹಾಡುಗಳು ಬೇಕಾದ್ರೂ ಪ್ಲೇ ಮಾಡ್ಕೊಂಡು ಹೋಗಿ. ಹನುಮಾನ್ ಚಾಲೀಸ ಹಾಡುಗಳು ಅಥವಾ ಹನುಮಂತನ ಹಾಡುಗಳು ಬೇಜಾನಿದೆ. ಅಣ್ಣವ್ರು ಹೇಳ್ರದಿದೆ, SPB ಅವ್ರು ಹೇಳ್ರದಿದೆ, ಬೇಜಾನಿದೆ. ಒಳ್ಳೊಳ್ಳೆ ಹಾಡುಗಳು ಇದ್ದಾರೆ ಹನುಮಂತನ ಮೇಲೆ ಅಣ್ಣವರು. ಸೊ ಹಾಡುಗಳನ್ನ ಅವಾಗ ಹಾಕ್ಕೊಂಡು ಕೇಳ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೆಂಪು ಐಟಮ್ಸ್ ಎಲ್ಲ ಹೇಳಿದ್ದೀನಿ ಅದನ್ನು. ಆಮೇಲೆ ಫಾರೆಸ್ಟ್ ಏರಿಯಾಗಳಿಗೆ ನಾನು ನಿಮ್ಗೆ ಹೋಗ್ಬೇಡಿ ಸಜೆಸ್ಟ್ ಮಾಡ್ತೀನಿ. ಟ್ರಿಪ್ಗಳು, ಫ್ಯಾಮಿಲಿ ಟ್ರಿಪ್ ಏನಾದರೂ ಹೋದರೆ ಫಾರೆಸ್ಟ್ ಏರಿಯಾ ಕಡೆ ಹೋಗೋಕೆ ಹೋಗಬೇಡಿ. ಅಥವಾ ಸೀಶೋರು ಅಥವಾ ಹಿಲ್ ಸ್ಟೇಷನ್ ಅಂದರೆ ಅಲ್ಲಿ ಫಾರೆಸ್ಟ್ ಇದೇ ಇರುತ್ತೆ. ಬಟ್ ಫಾರೆಸ್ಟ್ ಒಳಗಡೆ, ಡೀಪ್ ಫಾರೆಸ್ಟ್ ಒಳಗಡೆ ಟ್ರೆಕ್ಕಿಂಗು ಅಥವಾ ಡೀಪ್ ಫಾರೆಸ್ಟ್ ಒಳಗಡೆ ಅಡ್ವೆಂಚರ್ ರೈಡಿಂಗು, ಇದನ್ನು ನಾನು ಸಜೆಸ್ಟ್ ಮಾಡೋದಿಲ್ಲ 9ನೇ ನಂಬರ್ವರೆಗೆ. ಸ್ವಲ್ಪ ತೊಂದರೆಗಳಾಗೋದಂತೆ. ಆಮೇಲೆ ಈಗ ಹೇಳ್ತೀನಿ, ಅವೆಲ್ಲ ಹೇಳಿದೆ, ಡಿಸ್ಪ್ಯೂಟ್ಸು, ಸಿಬ್ಲಿಂಗ್ಸ್ ಇದರಿಂದ ಫ್ಯಾಮಿಲಿ ಡಿಸ್ಪ್ಯೂಟ್ಗಳಾಗುವಂಥದ್ದು ಇರುತ್ತೆ, ಅಕ್ಕ ತಮ್ಮ ಅಣ್ಣ ತಂಗಿ ನಡುವೆ. ಸೊ ಇದನ್ನು ಅವ್ರು ಎತ್ತಬೋದು ಅಂತ ಮೈಂಡಲ್ಲಿ ಇದ್ದರೆ, ನಿಮಗೆ ರೈಸ್ ಆಗುತ್ತೆ ಅಂತಿದ್ರೆ ಮೊದಲೇ ಕರೆದು ಕೂಡಿಸ್ಕೊಂಡು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ. ಅಥವಾ ಬಂದ ನೋಡ್ಕೊಳ್ಳೋಣ ಬಿಡು ಅಂತಂದರೆ ನಿಮ್ಮ ಇಚ್ಛೆ ಅದು. ಬಟ್ ಒಟ್ಟಿನಲ್ಲಿ ಈ ವರ್ಷ ಸ್ವಲ್ಪ ರೈಸ್ ಆಗೋಂಥದ್ದು ಇರುತ್ತೆ, ಅದನ್ನು ಸೆಟ್ಲ್ ಮಾಡ್ಕೋಬೇಕು. ಸೊ ಇಷ್ಟೇ, ಇನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ. ಇನ್ನು ಲಕ್ಕಿ ಡೈರೆಕ್ಷನ್ನು ನಿಮಗೆ ನಾರ್ತು, ಲಕ್ಕಿ ಡೇಟ್ಸು 2/11/29, 8/17/26, 9/18/27. ಸೊ ಲಕ್ಕಿ ಡೇಸು ಟ್ಯೂಸ್ಡೇ, ಫ್ರೈಡೇ, ಸಂಡೇ ನಿಮಗೆ ಒಳ್ಳೆ ದಿನಗಳು. ಮತ್ತು ಲಕ್ಕಿ ಕಲರ್ ರೆಡ್ಡು ಮತ್ತು ಅದರ ಶೇಡ್ಗಳು, ರೆಡ್ ಆ್ಯಂಡ್ ಇಟ್ ಶೇಡ್ಸ್, ರೆಡ್ಡು ಮತ್ತು ಅದರ ಶೇಡ್ಗಳು ಯಾವುದಿದೆ, ಮತ್ತು ವೈಟ್. ಆಮೇಲೆ ಲಕ್ಕಿ ನಂಬರ್ ನಿಮ್ಗೆ ಯಾವ್ದು ಅಂದರೆ 2 ಆಬ್ವಿಯಸ್ಲಿ ನಿಮ್ಮ ಲಕ್ಕಿ ನಂಬರು, ಮತ್ತು 8 ಈ ವರ್ಷ 8 ನಿಮಗೆ ಲಕ್ಕಿ ನಂಬರ್, 2, 8 ಆ್ಯಂಡ್ 9. ಸೊ ಇದಿಷ್ಟು. ಆಮೇಲೆ ಫೇಮಸ್ ಪರ್ಸನಾಲಿಟೀಸು ಅಥವಾ ನ್ಯೂಸ್ ಮೇಕರ್ಸ್ ಈ ವರ್ಷ 9ನೇ ನಂಬರ್ ಯಾರು ಇದ್ದಾರೆ ಅಂತಂದರೆ, ಮೊದಲನೇಗೆ ಹೆಸರು ಬರೋದು ನನಗೆ S ಜೈಶಂಕರ್ ಅವರು, ನಮ್ಮ ಭಾರತದ ವಿದೇಶಾಂಗ ಸಚಿವರು. ಅವರು ಈ ವರ್ಷ ಭಾಳ ವರ್ಕ್ ಮಾಡ್ತಾರೆ, ಭಾಳ ನ್ಯೂಸಲ್ಲಿ ಇರ್ತಾರೆ. ಅವರಿಗೆ ಈ ವರ್ಷ ಪ್ರಧಾನಿ ಆಗುವಂಥ ಒಂದು ಸಂಭವನೂ ಚಾನ್ಸು ಇದೆ ಅವರಿಗೆ ಈ ವರ್ಷ ಪ್ರಧಾನಿ ಹುದ್ದೆಗೆ. ಅದು ದೊಡ್ಡ ಮನಸ್ಸು ಮಾಡಿ ದೊಡ್ಡವ್ರು ಬಿಟ್ಕೊಟ್ರೆ. ಸೊ ಅದು ಅವ್ರಿಗಿದೆ ಈ ಚಾನ್ಸು. ಮತ್ತು ನಿತಿನ್ ಗಡ್ಕರಿ 9ನೇ ನಂಬರು, ಪ್ರಹ್ಲಾದ್ ಜೋಶಿ ಅವರು. ಇನ್ನು ಕರ್ನಾಟಕದಲ್ಲಿ ಸಕ್ರಿಯ ರಾಜಕಾರಣದಲ್ಲಿರೋದ್ರಲ್ಲಿ CT ರವಿ ಅವರು ಒಂದು ಇಶ್ಯೂ ಆಯ್ತು ಈ ಸಲ. ಸೊ ಅವರು, ಆಮೇಲೆ ಯಡಿಯೂರಪ್ಪನವರು, ಆಮೇಲೆ ದೇವೇಗೌಡರು. ಸೊ ಇವರೆಲ್ಲ ರಾಜಕೀಯಕ್ಕೆ ಸಂಬಂಧಪಟ್ಟವರು. ಅದು ಬಿಟ್ಟರೆ ಸೋನಿಯಾ ಗಾಂಧಿ ಅವರು, ಉದಯನಿಧಿ ಸ್ಟಾಲಿನ್, ಈತ ಸದಾ ನ್ಯೂಸಲ್ಲಿ ಇರ್ತಾರೆ ನೆಗೆಟಿವ್ ರೀಸನ್ಸ್ಗೆ. ಸ್ಟಾಲಿನ್ ಅವ್ರ ಮಗ, ಅವನು 9ನೇ ನಂಬರು, ಆತಂದು ಈ ವರ್ಷ ನ್ಯೂಸ್ಗಳಿರುತ್ತೆ. ಮತ್ತು ಏಕನಾಥ್ ಶಿಂದೆ ಅವರು. ಸೊ ಆಮೇಲೆ ಹೆಂಗಸರಲ್ಲಿ ಫಿಲಮ್ ಆ್ಯಕ್ಟರ್ಸಲ್ಲಿ ಭಾಳ ಜನ ಇದ್ದಾರೆ, ಅದ್ರಲ್ಲಿ ಪ್ರಿಯಾಂಕಾ ಚೋಪ್ರಾ ಪ್ರಾಮಿನೆಂಟು. ಸೊ ಅವರು ಈ ವರ್ಷ ಸ್ವಲ್ಪ ನ್ಯೂಸಲ್ಲಿ ಇರ್ತಾರೆ. ಆಮೇಲೆ ಸಲ್ಮಾನ್ ಖಾನು ಸ್ವಲ್ಪ ಅವ್ರಿಗೆ ಮೇಲೆ ಸ್ವಲ್ಪ ಈ ಸಲ ಅಟ್ಯಾಕ್ ಆಗುವಂಥ ಚಾನ್ಸ್ ಇದೆ ಈ ವರ್ಷ. ಥ್ರೆಟನಿಂಗ್ ನಡೀತದೆ ಅವ್ರದ್ದು ಬಿಷ್ಣೋಯ್ ಗ್ಯಾಂಗ್ದು. ಸೊ ಈ ವರ್ಷ ಸ್ವಲ್ಪ ಹುಷಾರಾಗಿರ್ಬೇಕು ಅವರು. ಈ ವರ್ಷ ಆ ವಿಚಾರಕ್ಕೆ ಸ್ವಲ್ಪ ನ್ಯೂಸಲ್ಲಿ ಬರ್ತಾ ಇದ್ದಾರೆ. ಅವ್ರು ಸಂಬಂಧಪಟ್ಟವ್ರನ್ನೆಲ್ಲ ಅಟ್ಯಾಕ್ ಮಾಡಿದ್ದಾರೆ. ಈ ವರ್ಷ ಇವ್ರ ಮೇಲೆ ಸ್ವಲ್ಪ ಅಟ್ಯಾಕ್ ಆಗುವಂಥದ್ದು ಇರುತ್ತೆ, ಸಲ್ಮಾನ್ ಖಾನ್ ಅವ್ರ ಮೇಲೆ. ಸೊ ಅದು ಬಿಟ್ಟರೆ ಅಕ್ಷಯ್ ಕುಮಾರ್ ಅವರು. ಸೊ ಇವರೆಲ್ಲ ನ್ಯೂಸಲ್ಲಿ ಇರ್ತಾರೆ. ಆಮೇಲೆ ಕರ್ನಾಟಕದಲ್ಲಿ ಉಪೇಂದ್ರ 9ನೇ ನಂಬರ್ ಅವರು. ಸೊ ಅವರು ಆ್ಯಕ್ಚುಲಿ ಲಾಸ್ಟ್ ಇಯರ್ ರಿಲೀಸ್ ಆಗಿದ್ದ ಫಿಲಮು ಈ ವರ್ಷ ರಿಲೀಸ್ ಮಾಡಬೇಕಾಗಿತ್ತು ಅವರು. ಈ ವರ್ಷ ಅಷ್ಟೊಂದು ಫಿಲಮ್ಗಳೇ ಇಲ್ಲ. ಅದೇ ಅಂದ್ಕೊಂಡೆ ಯಾಕೆ ರಿಲೀಸ್ ಮಾಡೋರು ಅವಾಗ, ಅದು ಮ್ಯಾಕ್ಸ್ಗೆ ಅಕ್ಕಪಕ್ಕ. ಅವರು ಆ್ಯಕ್ಚುಲಿ ಸುದೀಪ್ ಅವರು ಈ ವರ್ಷ ರಿಲೀಸ್ ಮಾಡ್ಕೊಂಡಿದ್ರೆ ಅವ್ರಿಗೂ ಚೆನ್ನಾಗಿತ್ತು ನಂಬರು, ಅವ್ರು ಚೆನ್ನಾಗಿ ಓಡ್ತು ಫಿಲಮು. ಬಟ್ 2ನೇ ನಂಬರ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ವರ್ಷ. ನಾನು ನೋಡಿ ಮ್ಯಾಚ್ ನೋಡ್ತಾ ಇದ್ದೆ, ಸೆಲೆಬ್ರಿಟಿ ಕ್ರಿಕೆಟ್ ಲೀಗು, 4 ವಿಕೆಟ್ ತೊಗೊಂಡ್ಬಿಟ್ರು ಇವರು. ಗಣೇಶ್ ಗೋಲ್ಡನ್ ಸ್ಟಾರ್ ಅವ್ರು 2ನೇ ನಂಬರೇ. ಸುದೀಪು ಅಷ್ಟೇ ಗೆದ್ರು ಮ್ಯಾಚು ಕ್ಯಾಪ್ಟನ್ ಆಗಿ, ಅವರು 2ನೇ ನಂಬರು. ಸೊ 2ನೇ ನಂಬರ್ ಅವ್ರಿಗಂತೂ ಸೂಪರಾಗಿದೆ ಈ ವರ್ಷ. ಅದು 9ನೇ ನಂಬರ್ರ ಕೃಪೆ. 9ನೇ ನಂಬರು ನಾನು ಚೆನ್ನಾಗಿದ್ರೆ 2ನೇ ನಂಬರ್ ಚೆನ್ನಾಗಿರಬೇಕು ಅನ್ನತ್ತೆ ಜೊತೆಲಿದ್ರೆ, ಆ ರೀತಿ ಅದು 9ನೇ ನಂಬರು. ಸೊ 2ಕ್ಕೂ 9ಕ್ಕೂ ಆ ಪಾರ್ಟಿ ಕನೆಕ್ಷನ್ಸ್ಗಳಿದೆ. ಸೊ ಅವ್ರಿಗೂ ಈ ವರ್ಷ ರಿಲೀಸ್ ಮಾಡ್ಕೊಂಡು ಚೆನ್ನಾಗಿರೋದು. ಉಪೇಂದ್ರ ಅವರು ಈ ಸಲ ರಿಲೀಸ್ ಮಾಡಬೇಕಾಗಿತ್ತು. ಈ ವಿಡಿಯೋ ಏನಾದರೂ ನೋಡಿದ್ರೆ ನಿಮ್ಮದು ರಿಲೀಸ್ ಡೇಟ್ಗಳು, ಮುಹೂರ್ತ ಡೇಟ್ಗಳೆಲ್ಲ ನನಗೆ ಹೇಳಿ.
ಬೇಕು ಅಂದರೆ ನಾನೆಲ್ಲ ನ್ಯೂಮರಾಲಜಿ ಪ್ರಕಾರ ಮಾಡ್ಕೊಡ್ತೀನಿ. ಅದನ್ನು ಒಂದು 2-3 ಜನಕ್ಕೆ ಮಾಡಿದ್ದೀನಿ. ಸೀರಿಯಲ್ ಒಂದಿಬ್ಬರು ಮಾಡಿಸ್ಕೊಂಡು ಹೋಗಿದ್ದಾರೆ. ಒಬ್ಬರು ಒಂದು ಫಿಲಮ್ಗೆ ಮಾಡಿದ್ರು, ಸ್ಮಾಲ್ ಬಜೆಟ್ ಫಿಲಮು. ಬಿಗ್ ಬಜೆಟ್ನವ್ರು ಪ್ರೊಡ್ಯೂಸರ್ಗಳು ಯಾರೂ ಇನ್ನೂ ಸಿಕ್ಕಾಕೊಂಡಿಲ್ಲ. ಸಿಕ್ಕಾಕೊಂಡ್ರೆ ಫಸ್ಟ್ ಕ್ಲಾಸಾಗೆ ಕ್ಲೀನಾಗಿ ಮಾಡ್ಕೊಡ್ತೀನಿ. ಬೇಕಾದ್ರೆ ನಂಬರ್ ಬರ್ತಾ ಇರುತ್ತೆ, ಕನ್ಸಲ್ಟ್ ಮಾಡಿ ನನಗೆ. ಸೊ ಇದಿಷ್ಟು ಹೇಳ್ತಾ 9ನೇ ನಂಬರ್ವರೆಗೆ ಸೂಪರಾಗಿದೆ ವರ್ಷ. ಆರಾಮಾಗಿರಿ. ನಿಮ್ಮದೇ ಹೇಳೋದಲ್ಲ, ಆನೆ ನಡೆದಿದೆ ದಾರಿ, ಅದಂತ ನೀವು ಎಲ್ಲೆಲ್ಲೋ ಹೋಗೋದಿಲ್ಲ, ಒಳ್ಳೆ ದಾರಿಲೇ ಹೋಗ್ತೀರಾ. ಸೊ ನಿಮ್ಮಿಂದ ಇನ್ನೂ ಜನಗಳನ್ನ ಕರ್ಕೊಂಡು ಹೋಗ್ತೀರಾ ನೀವು. ಸೊ ಇದೆಲ್ಲ ಹೇಳ್ತಾ ಎಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ಶುಭ ದಿನ.